ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕ್ಲಾಸಸ್. ಹಲೋ, ನನ್ನೆಲ್ಲ SSLC ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ಒಂದು ವಿಡಿಯೋದಲ್ಲಿ ಎನ್ಯುವಲ್ ಎಕ್ಸಾಮಿನೇಷನ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮೇಲೆ ಕೇಳಬಹುದಾದಂಥ ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ ಏರಿಯಾದ ಮೇಲೆ ಸುಮಾರು 18 ಅಂಕದ ಪ್ರಶ್ನೆಗಳಿರ್ತವೆ. ಆ 18 ಅಂಕಗಳನ್ನು ಯಾವ ರೀತಿ ಗಳಿಸ್ಬೋದು, ಜೊತೆಗೆ ಆ 18 ಅಂಕಗಳಿಗೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅವುಗಳ ಒಂದಿಷ್ಟು ಹೆಚ್ಚಿನ ಉದಾಹರಣೆ ಸಹಿತ ನೋಡೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಡಿಯರ್ ಫ್ರೆಂಡ್ಸ್, ಯಾವೆಲ್ಲ ಟಾಪಿಕ್ ಮೇಲೆ ಕೇಳ್ತಾರೆ ಅಂತ ನೋಡೋದಾದರೆ, ಕ್ವೆಶನ್ ಟ್ಯಾಕ್ಸ್ ಮೇಲೆ 1 ಅಂಕದ ಪ್ರಶ್ನೆ ಇರುತ್ತೆ, ಇನ್ಫಿನಿಟಿವ್ಸ್ ಮೇಲೆ 1 ಅಂಕ ಇರುತ್ತೆ, ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ 1 ಮಾರ್ಕ್, ಇಫ್ ಕ್ಲಾಸಸ್ ಆಫ್ ಕಂಡೀಷನ್ಸ್ ಮೇಲೆ 1 ಮಾರ್ಕ್ ಇರುತ್ತೆ, ಸಿಲೆಬಲ್ಸ್ ಮೀನ್ಸ್ ಸಿಲೆಬಿಕೇಶನ್ಸ್ ಅಲ್ಲಿ ವರ್ಡ್ ಕೊಟ್ಟು ಎಷ್ಟು ಸಿಲೆಬಲ್ಸ್ ಇದೆ ಅಂತ ಕೇಳ್ತಾರೆ, ಅದಕ್ಕೆ 1 ಅಂಕ ಇರ್ತದೆ. ಯೂಸಿಂಗ್ ಸೋ ದ್ಯಾಟ್ ಅನ್ನುವಂಥದ್ದನ್ನು ಕೇಳ್ತಾರೆ. ಯೂಸಿಂಗ್ ಆರ್ಟಿಕಲ್ಸ್ ಇರುತ್ತೆ, ಆ್ಯಂಡ್ ಐಡೆಂಟಿಫೈಯಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ. ಸುಟೇಬಲ್ ಲಿಂಕರ್ಸ್ ಅಂದರೆ ಕಂಜಂಕ್ಷನನ್ನು ಯೂಸ್ ಮಾಡುವಂಥದ್ದು. ದೆನ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸನ್ನು ಯೂಸ್ ಮಾಡುವಂಥದ್ದಾಗಿರ್ಬೋದು, ಆ್ಯಂಡ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಅನ್ನು ಯೂಸ್ ಮಾಡುವಂಥದ್ರ ಮೇಲೆ, ಆ್ಯಂಡ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಒಂದು ವರ್ಡನ್ನು ಕೊಟ್ಟು ಅದರ ಒಂದು ನೌನ್ ಫಾರ್ಮನ್ನು ಬರೀಲಿಕ್ಕೆ ಕೇಳ್ತಾರೆ. ಆ್ಯಂಡ್ ಯೂಸ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆ್ಯಸ್ ನೌನ್ ಆ್ಯಂಡ್ ವರ್ಬ್ ಅಂತ. ಇಲ್ಲಿ ಒಂದು ವರ್ಡನ್ನು ಕೊಡ್ತಾರೆ, ಅದನ್ನು ನಾವು ನೌನಾಗಿ ಯೂಸ್ ಮಾಡಬೇಕು ಅಥವಾ ವರ್ಬ್ ಆಗಿ ಯೂಸ್ ಮಾಡಿ ಅಂತ ಒಂದು ಕ್ವೆಶನನ್ನು ಕೇಳಿರ್ತಾರೆ. ಆ್ಯಂಡ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೂ ಕೂಡ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ. ದೆನ್ ಚೇಂಜ್ ಇನ್ ಟು ಪ್ಯಾಸಿವ್ ವೈಸ್ ಅಂತ ಒಂದು ಸೆಂಟೆನ್ಸನ್ನು ಕೊಟ್ಟು ಅದರ ಪ್ಯಾಸಿವ್ ಫಾರ್ಮನ್ನು ಬರೀಲಿಕ್ಕೆ ಕೇಳ್ತಾರೆ. ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಮೇಲೆ ಕೂಡ 1 ಅಂಕದ ಇರುತ್ತೆ. ಆ್ಯಂಡ್ ಎಡಿಟಿಂಗ್ ಮೇಲೆ, ಈ ಎಡಿಟಿಂಗಲ್ಲಿ ಎರರ್ಸ್ ಕರೆಕ್ಷನ್ ಇರ್ಬೋದು ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಅಲ್ಲಿ ಕೊಟ್ಟಿರ್ತಾರೆ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟು ಅಲ್ಲಿ ಅದನ್ನು ನಾವು ಕರೆಕ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿ 1 ರಿಂದ 16ರವರೆಗೂ 1 ಅಂಕ ಇರುತ್ತೆ. ಆಮೇಲೆ ಕ್ವೆಶನ್ ನಂಬರ್ 17 ಎಡಿಟಿಂಗ್ ಇದೆಯಲ್ಲ, ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಟೋಟಲು 18 ಮಾರ್ಕ್ಸ್ದು ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ ಕ್ವೆಶನ್ಸ್ ಇರ್ತವೆ. ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ ದೆನ್. ಇಲ್ಲಿ ಕ್ವೆಶನ್ ಟ್ಯಾಗ್ಸ್ ಅಂದರೆ ಏನು, ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನಮಗೆಲ್ಲರಿಗೂ ಗೊತ್ತಿದೆ, ದೇ ಆರ್ ಶಾರ್ಟ್ ಫ್ರೇಸಸ್ ಆ್ಯಡೆಡ್ ಟು ದ ಎಂಡ್ ಆಫ್ ಎ ಸ್ಟೇಟ್ಮೆಂಟ್ ಟು ಟರ್ನ್ ಇನ್ ಟು ಎ ಕ್ವೆಶನ್. ದೇ ಆರ್ ಕಾಮನ್ಲಿ ಯೂಸ್ಡ್ ಇನ್ ಇಂಗ್ಲೀಷ್ ಫಾರ್ ಕನ್ಫರ್ಮೇಷನ್, ಅಗ್ರಿಮೆಂಟ್ ಆರ್ ಟು ಕೀಪ್ ಎ ಕನ್ವರ್ಜೇಷನ್ ಗೋಯಿಂಗ್. ಓಕೆ, ನಾವು ದಿನನಿತ್ಯದ ಜೀವನದಲ್ಲಿ ಇವುಗಳನ್ನು ಯೂಸ್ ಮಾಡ್ತೀವಿ. ಸೊ ಇಂಗ್ಲೀಷ್ನಲ್ಲಿ ಇವಕ್ಕೆ ನಾವು ಕ್ವೆಶನ್ ಟ್ಯಾಗ್ಸ್ ಅಂತ ಕರಿತೀವಿ. ಲುಕ್ ಅಟ್ ದ ಸ್ಟ್ರಕ್ಚರ್ ಆಫ್ ದಿಸ್ ಕ್ವೆಶನ್ ಟ್ಯಾಗ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಕ್ವೆಶನ್ ಟ್ಯಾಗ್ ಕನ್ಸಿಸ್ಟ್ ಆಫ್ ಎ ಮೇನ್ ಸ್ಟೇಟ್ಮೆಂಟ್, ಅದು ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಆಮೇಲೆ ಏನಿರುತ್ತೆ, ಆ್ಯನ್ ಆಕ್ಸಿಲರೀಸ್ ಮೀನ್ಸ್ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಇನ್ ದ ಟ್ಯಾಗ್, ಇದನ್ನೆಲ್ಲ ಯೂಸ್ ಮಾಡಬೇಕು ಜೊತೆಗೆ. ಆ್ಯಂಡ್ ಲುಕ್ ಅಟ್ ದ ಕ್ವೆಶನ್ಸ್. ಒಂದು ವೇಳೆ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ಪಾಸಿಟಿವ್ ಆಗಿದ್ದರೆ ನಮ್ಮ ಟ್ಯಾಗ್ ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಯು ಆರ್ ಕಮಿಂಗ್, ಇದಕ್ಕೆ ನಾವು ಟ್ಯಾಗನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ, ಅರಂಟ್ ಯು ಅಂತ ಆಗುತ್ತೆ. ಸಿ ಲೈಕ್ಸ್ ಕಾಫಿ, ಡಸಂಟ್ ಶಿ, ದೇ ಹ್ಯಾವ್ ಫಿನಿಶ್ಡ್, ಹ್ಯಾವಂಟ್ ದೇ, ವಿ ಪ್ಲೇ ಕ್ರಿಕೆಟ್, ಡೋಂಟ್ ವಿ. ಓಕೆ, ಈ ಥರ. ನೆಕ್ಸ್ಟು ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಏನು ಮಾಡಬೇಕು, ನಾವು ಪಾಸಿಟಿವ್ ಟ್ಯಾಗನ್ನು ಆ್ಯಡ್ ಮಾಡಬೇಕು. ಯು ಡೋಂಟ್ ಲೈಕ್ ಇಟ್, ಡು ಯು, ಸಿ ವಾಸಂಟ್ ದೇರ್, ವಾಸ್ ಸಿ, ಈ ಹ್ಯಾಸಂಟ್ ಕಾಲ್ಡ್, ಹ್ಯಾಸ್ ಈ. ಈ ಥರ ಪಾಸಿಟಿವ್ ಇದ್ದರೆ ನೆಗೆಟಿವ್, ನೆಗೆಟಿವ್ ಇದ್ದರೆ ಪಾಸಿಟಿವ್ ಟ್ಯಾಗನ್ನು ಆ್ಯಡ್ ಮಾಡುವಂಥದ್ದು. ಬೇಸಿಕ್ ಥಿಂಗ್ಸ್ ಇದು. ಓಕೆ, ನಾವು ಲೆಟ್ಸ್ ಲುಕ್ ಎಟ್ ದ with using the model auxiliaries like can, will, must, etc. ಈ ಥರ ಇದ್ದಾಗ ಯಾವ ರೀತಿ ಮಾಡ್ಬೋದು ಅಂತಂದರೆ, ಯು ಕ್ಯಾನ್ ಸ್ವಿಮ್ ಅಂತ ಇದೆ, ಇಲ್ಲಿ ಕಾಂಟ್ ಯು ಅಂತ ಮಾಡಬೇಕು. ಯಾಕಂದರೆ ಯು ಕ್ಯಾನ್ ಸ್ವಿಮ್ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗು. ದೆನ್ ಹಿ ವೋಂಟ್ ಬಿ ಲೇಟ್ ಅಂತ, ವಿಲ್ ಹಿ. ಓಕೆ, ದೆನ್ ದೇ ಮಸ್ಟ್ ಲೀವ್, ಮಸ್ಟ್ ಅಂಟ್ ದೇ. ಆ್ಯಂಡ್ ವಿತ್ ಐ ಆಮ್ ಇದ್ದಾಗ ಒಂದು ಇದು ಎಕ್ಸೆಪ್ಷನ್ ಇದೆ, ಐ ಆಮ್ ಹ್ಯಾಪಿ ಅಂತ ಇದೆ. ಇದಕ್ಕೆ ಕ್ವೆಶನ್ ಟ್ಯಾಗ್ ಎಂತಾಗುತ್ತೆ ಅಂದರೆ ಅರಂಟ್ ಐ ಆಗುತ್ತೆ. ಓಕೆ, ಇಲ್ಲಿ ಎಮಂಟ್ ಐ ಅಂತ ಯೂಸ್ ಮಾಡಬಾರ್ದು, ಅರಂಟ್ ಐ ಅಂತ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಡಾಕ್ಟರ್, ಅರಂಟ್ ಐ, ಲೈಕ್ ದಿಸ್. ಓಕೆ, ದೆನ್ ವಿತ್ ಇಂಪರೇಟಿವ್ಸ್ ಇದ್ದಾಗ, ಕಮ್ಯಾಂಡ್ಸು ರಿಕ್ವೆಸ್ಟು ಇದ್ದಾಗ ಯಾವ ರೀತಿ ಮಾಡಬೇಕು ಅಂತಂದರೆ, ಸಿ ಓಪನ್ ದ ಡೋರ್ ಅಂತ ಇದೆ, ವಿಲ್ ಯು, ಡೋಂಟ್ ಬಿ ಲೇಟ್, ವಿಲ್ ಯು. ಈ ಥರದ ಒಂದು ನಾವು ಇಂಪರೇಟಿವ್ ವರ್ಡ್ಸ್ ಇದ್ದಾಗ ಟ್ಯಾಗನ್ನು ಆ್ಯಡ್ ಮಾಡುವಂಥದ್ದು. ನೆಕ್ಸ್ಟ್, ಲೆಟ್ಸ್ ಒಂದು ವೇಳೆ ಸಜೆಷನ್ ನೀಡುವಂಥ ಸೆಂಟೆನ್ಸಸ್ ಇದೆ, ಲೆಟ್ಸ್ ಗೋ ಅಂತ ಇದೆ, ಶಾಲ್ ವಿ ಅಂತ ತೆಗೆದುಕೋಬೇಕು. ಆ್ಯಂಡ್ ಲೆಟ್ಸ್ ಮಾಟ್ ದಿ. ಈಗ ಟೆನ್ಸ್ ವೈಸ್ ನೋಡೋದಾದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಅಥವಾ ಡಸನ್ನು ಯೂಸ್ ಮಾಡ್ತೀವಿ. ಸಪೋಸ್ ಅಲ್ಲಿ ಎಕ್ಸಿಲರೀಸ್ ಕೊಟ್ಟಿಲ್ಲ ಅಂತಂದರೆ, ಲುಕ್ ಅಟ್ ದಿಸ್ ಎಕ್ಸಾಂಪಲ್, ಯು ಡೋಂಟ್ ಲೈಕ್ ಸ್ಪೈಸಿ ಫುಡ್, ಡು ಯು.
and she doesn't know him, does she? Then he didn't call you, did he? They didn't go to the party, did they? Then she is not coming, is she? They are not working today, are they? He wasn't sleeping, was he? We weren't joking, were we? ಈ ಥರದ್ದು ಒಂದು ಟೆನ್ಸಿಗೆ ಅನುಗುಣವಾದಂಥ ಹೆಲ್ಪಿಂಗ್ ವರ್ಬ್ಸನ್ನು ಅದಾದಮೇಲೆ ಪ್ರನೌನ್ ದೆನ್ ಫಾಲೋಡ್ ಬೈ ದಿ ಕ್ವೆಶನ್ ಮಾರ್ಕ್. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಇಲ್ಲಿ ಯು ಹ್ಯಾವಂಟ್ ಫಿನಿಶ್ಡ್ ಯುವರ್ ವರ್ಕ್, ಹ್ಯಾವ್ ಯು? ಸಿ ಹ್ಯಾಸಂಟ್ ಸೀನ್ ದಟ್ ಮೂವಿ, ಹ್ಯಾಸ್ ಸಿ? ದೆನ್ ದೇ ಹ್ಯಾಡಂಟ್ ಲೆಫ್ಟ್ ಅರ್ಲಿ, ಹ್ಯಾಡ್ ದೇ? They hadn't studied for the test, had he? Then she won't be late, will she? They aren't going to travel, are they? Suppose model auxiliaries idre ಯಾವ ರೀತಿ ಅಂತಂದ್ರೆ you can't swim, can you? He mustn't tell anyone, must he? They shouldn't be here, should they? Okay, then next one. I am attractive, aren't I? ಪಾಸಿಟಿವ್ ಇಂಪೆರೇಟಿವ್ ಇದ್ದಾಗ ಸ್ಟಾಪ್ ಡೇ ಡ್ರೀಮಿಂಗ್, ವಿಲ್ ಯು ಆರ್ ವೋಂಟ್ ಯು ಅಂತ, ವೆದರ್ ಯು ಕ್ಯಾನ್ ಗೋ ಫಾರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ದೆನ್ ನೆಗೆಟಿವ್ ಇಂಪೆರೇಟಿವ್ಸ್ ಇದ್ದಾಗ ಡೋಂಟ್ ಸ್ಟಾಪ್ ಸಿಂಗಿಂಗ್, ವಿಲ್ ಯು? ಆ್ಯಂಡ್ ಲೆಟ್ಸ್ ಗೋ ಟು ದ ಬೀಚ್, ಶಾಲ್ ವಿ? ಲೈಕ್ ಹ್ಯಾವ್ ಗಾಟ್ ಒಂದು ಪೊಸಿಷನನ್ನು ಸೂಚಿಸುವಂಥದ್ದಿದ್ರೆ ಹಿ ಹ್ಯಾಸ್ ಗಾಟ್ ಎ ಕಾರ್ ಅಂತ, ಹ್ಯಾಸಂಟ್ ಹಿ? ಆ್ಯಂಡ್ there aren't any spiders in the bedroom, are there? Okay, this is Paul's pen, isn't it? The other verbs we use don't, doesn't, didn't and the tags. ಯಾವಾಗ ಅಂತ ನೋಡೋದಾದರೆ, ಸೊ ಯು ಪ್ಲೇ ದ ಗಿಟಾರ್, ಡೋಂಟ್ ಯು? ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿಲ್ಲ, ಆದರೆ ಕೊಟ್ಟಿರೋ ಒಂದು ಟೆನ್ಸ್ ನೋಡಬೇಕು. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಇದ್ದಾಗ ಡೂ ಯೂಸ್ ಮಾಡ್ತೀವಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಯೂಸ್ ಮಾಡ್ತೀವಿ. ಓಕೆ, ದಟ್ ಈಸ್ ವಾಟ್. ಆ್ಯಂಡ್ ದೆ ವೆಂಟ್ ಟು ದ ಸಿನೆಮಾ, ಇಲ್ಲಿ ಕೊಟ್ಟಿರೋದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನು ತೊಗೋಬೇಕು? ಡಿಡ್ ಅಂತ ತೊಗೋಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗ್ ತೊಗೋಬೇಕು. ಸೊ ದೇರ್ ಫಾರ್ ಡಿಡಂಟ್ ದೇ. ಆ್ಯಂಡ್ ರವಿ ಸಿಂಗ್ಸ್ ಸಾಂಗ್ಸ್, ಡಸಂಟ್ ಹಿ? ದೆನ್ you don't really love her, do you? This will work, won't it? Well, I couldn't help it, could I? But you will tell me if she calls, won't you? And we would never have known, would we? And the weather is bad, isn't it? You won't be late, will you? Nobody knows, do they? ಇಲ್ಲಿ nobody ಆಮೇಲೆ ನಥಿಂಗ್, ಎನಿಥಿಂಗ್, ನೆವರ್, ರೇರ್ಲಿ, ಅಕೇಜ್ನಲಿ ಈ ಥರ ನೆಗೆಟಿವ್ ವರ್ಡ್ ಇದ್ದಾಗ ಅದು ಎಂಟೈರ್ ಸೆಂಟೆನ್ಸನ್ನು ನಾವು ಏನು ಮಾಡ್ತೀವಿ? ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಪಾಸಿಟಿವ್ ಟ್ಯಾಗನ್ನು ಆ್ಯಡ್ ಮಾಡುವಂಥದ್ದು. ನೋಬಡಿ ನೋಸ್, ಡೂ ದೇ ಅಂತ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ನಮ್ಮ ಒಂದು ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ನೋಡಿದಾಗ ಇದಿಷ್ಟು ಎಕ್ಸಾಂಪಲ್ಸನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥದ್ದು. ಸಿ ಲೈಕ್ ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಇದೆ. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಸೊ ವಿ ವಿಲ್ ಗೋ ಫಾರ್ ದಿ ಡಸಂಟ್ ಶಿ ಅಂತ ಆಗುತ್ತೆ. ಓಕೆ, ದೆನ್ ದಟ್ಸ್ ದ ರೈಟ್ ಆನ್ಸರ್. ದೆನ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ವೆರಿ ವೆಲ್, ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಕೂಡ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಸೊ ಡಸಂಟ್ ಹಿ ಅಂತ ಆಗುತ್ತೆ. ಆ್ಯಂಡ್ ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಆರ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತಿದೆ. ಇಸಂಟ್ ಇಟ್, ಇಲ್ಲಿ ಆಲ್ರೆಡಿ ಈಸ್ ಅನ್ನುವಂಥದ್ದನ್ನು ಒಂದು ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯು ಕ್ಯಾನ್ ಯೂಸ್ ಇಟ್, ಇಸಂಟ್ ಇಟ್ ಅಂತ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗನ್ನು ಮಾಡುವಂಥದ್ದು. ದೆನ್ ಆಲ್ ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್ ಸ್ಟ್ರಿಕ್ಟ್ಲಿ ಅಂತಿದೆ. ಓಕೆ, ಶುಡಂಟ್ ದೇ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಟ್ಯಾಗು. ಐ ಶಾಲ್ ಟೇಕ್ ದ ಗ್ರೇಟೆಸ್ಟ್ ಕೇರ್ ಆಫ್ ದ ಪೈ. ಓಕೆ, ಶಾಂಟಾಯ್ ಅನ್ನುವಂಥದ್ದು ಆಗುತ್ತೆ. ಯು ಹ್ಯಾವೆಂಟ್ ಸೀನ್ ದಿಸ್ ಫಿಲ್ಮ್ ಅಂತ ಇದೆ, ಹ್ಯಾವ್ ಯು ಅಂತ ಆಗಬೇಕು. ನೆಗೆಟಿವ್ ಸೆಂಟೆನ್ಸ್ ಇದೆ ಇಲ್ಲಿ. ಆ್ಯಂಡ್ ಶಿ ನೆವರ್ ಡಸ್ ಹರ್ ಹೋಮ್ ವರ್ಕ್ ಅಂತ, ಇಲ್ಲಿ ನೆವರ್ ಅನ್ನುವಂಥದ್ದು ಅಗೇನ್ ಇಟ್ ಕನ್ವೇಸ್ ದ ನೆಗೆಟಿವ್ ಮೀನಿಂಗ್ ಆ್ಯಂಡ್ ದ ಎಂಟೈರ್ ಸೆಂಟೆನ್ಸ್ ಈಸ್ ಲೈಕ್ ನೆಗೆಟಿವ್ ಸೆಂಟೆನ್ಸ್. ನಾವು ಪಾಸಿಟಿವ್ ಟ್ಯಾಗನ್ನು ಆ್ಯಡ್ ಮಾಡಬೇಕು.
ಇಲ್ಲಿ ಏನಾಗುತ್ತೆ ಡಸ್ ಹಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಲೆಟ್ಸ್ ಮೂವ್ ಟು ದಿ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ನಾವು ಲೆಟ್ಸ್ ಮೂವ್ ಟು ದಿ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಲೆಟ್ಸ್ ಗೋ ಫಾರ್ ಎ ಮೂವಿ ಟು ನೈಟ್ ಅಂತ ಇದೆ. ಇಲ್ಲಿ ಸಿಂಪಥೈಸಿಂಗ್, ಆರ್ಡರಿಂಗ್, ಗಿವಿಂಗ್ ಡೈರೆಕ್ಷನ್, ಸಜೆಷನ್ ಅಂತ ಇದೆ. ಇಲ್ಲಿ ಲೆಟ್ಸ್ ಗೋ ಫಾರ್ ಎ ಮೂವಿ ಟು ನೈಟ್ ಅನ್ನುವಂಥದ್ದು ಇಟ್ಸ್ ನಥಿಂಗ್ ಬಟ್ ಗಿವಿಂಗ್ ಸಜೆಷನ್. ಓಕೆ, ದೆನ್ ಹೌ ಅಬೌಟ್ ಮೀಟಿಂಗ್ ಡಾಕ್ಟರ್ ಅಂತ ಇದೆ. ಇಲ್ಲಿ ಸೀಕಿಂಗ್ ಸಜೆಷನ್, ಆಫರಿಂಗ್ ಹೆಲ್ಪ್, ಮೇಕಿಂಗ್ ಎ ರಿಕ್ವೆಸ್ಟ್, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ಇಲ್ಲಿ ಏನಿದೆ ಸೀಕಿಂಗ್ ಸಜೆಷನ್ ಅನ್ನುವಂಥದ್ದು ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ಫ್ಯೂ ಎಕ್ಸಾಂಪಲ್ಸ್. ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಓಕೆ, ಇಲ್ಲಿ ಅಪೋಲಗೈಸಿಂಗ್, ಸೀಕಿಂಗ್ ಇನ್ಫಾರ್ಮೇಷನ್, ಗಿವಿಂಗ್ ಅಡ್ವೈಸ್ ಆ್ಯಂಡ್ ರಿಕ್ವೆಸ್ಟ್ ಅಂತ ಇದೆ. ಪ್ರಿಪೇರ್ ಎ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್, ಇಟ್ಸ್ ನಥಿಂಗ್ ಬಟ್ ಗಿವಿಂಗ್ ಅಡ್ವೈಸ್. ಓಕೆ, ದೆನ್ ನೆಕ್ಸ್ಟ್ ಒನ್ ಈಸ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್. ಕುಡ್ ಯು ಪ್ಲೀಸ್ ನೋಡಿ, ಇಲ್ಲಿ ಕುಡ್ ಅನ್ನುವಂಥ ಒಂದು ಮಾಡಲ್ ಎಕ್ಸಿಲರಿಯಿಂದ ಸ್ಟಾರ್ಟ್ ಆಗುತ್ತೆ. ಕುಡ್ ಯು ಪ್ಲೀಸ್ ಅನ್ನೋಂಥದ್ದಿದೆ. ಸೊ ದೇ ಇಂಡಿಕೇಟ್ ದ ರಿಕ್ವೆಸ್ಟ್ ಅಂತ, ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ದೇರ್ ಫೋರ್ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ರಿಕ್ವೆಸ್ಟಿಂಗ್. ದೆನ್ ನೆಕ್ಸ್ಟ್ ಒನ್ ಐ ಕ್ಯಾನ್ ಪ್ಲೇ ವೆರಿ ವೆಲ್ ಅಂತ. ಇಲ್ಲಿ ಐ ಕ್ಯಾನ್ ಅನ್ನುವಂಥದ್ದು ಒಂದು ಇಟ್ ಇಂಡಿಕೇಟ್ಸ್ ದ ಎಬಿಲಿಟಿ ಆಫ್ ಎ ಪರ್ಸನ್. ಸೊ ಹಾಗಾಗಿ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಏನಂದರೆ ಇಟ್ ಇಂಡಿಕೇಟ್ಸ್ ದ ಎಬಿಲಿಟಿ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಐ ಆಮ್ ಗೋಯಿಂಗ್ ಟು ಅಟೆಂಡ್ ದ ಸ್ಪೆಷಲ್ ಕ್ಲಾಸಸ್. ಓಕೆ, so here it is nothing but giving information anta. Suppose if you are going out of the home, you will inform your elders, parents at home. Okay, like that, giving information anta. Then let's move on to the if clauses. ನಮ್ಗೆ ಗೊತ್ತಿರೋ ಹಾಗೆ ಈ ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್ ಆ್ಯಂಡ್ ಥರ್ಡ್ ಕಂಡೀಷನ್ ಇರುತ್ತೆ. ನನಗೆ ಮೋಸ್ಟ್ ಪ್ರೊಬೆಬಲಿ ನಮ್ಮ ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ ಅಂದರೆ ಥರ್ಡ್ ಕಂಡೀಷನ್ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು ಫಸ್ಟ್ ಕಂಡೀಷನಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡೋದಾದರೆ ಇಲ್ಲಿ ಫಸ್ಟ್ ಕಂಡೀಷನ್ ಅಂತ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇರುತ್ತೆ, ಜೊತೆಗೆ ರಿಸಲ್ಟ್ ಪಾರ್ಟಲ್ಲಿ ವಿಲ್ ಆರ್ ವೋಂಟ್ ಪ್ಲಸ್ ವರ್ಬ್ ಇರುತ್ತೆ. ಸೊ ಇಫ್ ಇಟ್ ರೇನ್ಸ್ ವಿ ವಿಲ್ ಕ್ಯಾನ್ಸಲ್ ದ ಕ್ರಿಕೆಟ್ ಮ್ಯಾಚ್ ಅಂತ. ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಅಂತ. ಸೊ ಹಾಗಾಗಿ ಇಲ್ಲಿ ಅ ಪಾಸಿಬಲ್ ಸಿಚುವೇಶನ್ ಇನ್ ಫ್ಯೂಚರ್ ಪ್ರಿಡಿಕ್ಟಿಂಗ್ ಲೈಕ್ಲಿ ಟು ರಿಸಲ್ಟ್ ಇನ್ ಫ್ಯೂಚರ್ ಅಂತ. ಅಂದರೆ ಇಫ್ ಯು ಫುಲ್ಫಿಲ್ ಸರ್ಟನ್ ಕಂಡೀಷನ್ ಯು ವಿಲ್ ಗೆಟ್ ದ ರಿಸಲ್ಟ್ ಅಂತ. ಇದು ಓಪನ್ ಕಂಡೀಷನ್ ಅಂತ ಕೂಡ ಕರೀತಾರೆ ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ದ ಸೆಕೆಂಡ್ ಕಂಡೀಷನ್ ಅಥವಾ ಇಂಪ್ರೊಬೇಬಲ್ ಕಂಡೀಷನ್ ಅಂತ ಕೂಡ ಕರಿತೀವಿ ಇದಕ್ಕೆ. ಇಲ್ಲಿ ಪಾಸ್ಟ್ ಟೆನ್ಸ್ ಇರುತ್ತೆ, ನೆಕ್ಸ್ಟ್ ರಿಸಲ್ಟ್ ಪಾರ್ಟಲ್ಲಿ ವುಡ್ ಪ್ಲಸ್ ವರ್ಬ್ ಇರುತ್ತೆ. ಇಫ್ ಐ ವನ್ ದ ಲಾಟ್ರಿ ಐ ವುಡ್ ಟ್ರಾವೆಲ್ ಎ ಲಾಟ್. ಓಕೆ, ಇಫ್ ಸಿ ವಾಸ್ ಪ್ರೈಮ್ ಮಿನಿಸ್ಟರ್ ಸಿ ವುಡ್ ಇನ್ವೆಸ್ಟ್ ಮೋರ್ ಮನಿ ಇನ್ ಎಜುಕೇಷನ್. ಲೈಕ್ ಇಲ್ಲಿ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಲೈಕ್ ವೆನ್ ಯು ಟಾಕ್ ಅಬೌಟ್ ದ ಹೈಪೋಥೆಟಿಕಲ್ ಆರ್ ಅನ್ಲೈಕಿ ಸಿಚುವೇಶನ್ಸ್ ಆರ್ ಅನ್ರಿಯಲ್ ಆರ್ ಇಂಪಾಸಿಬಲ್ ಸಿಚುವೇಶನ್ ನೌ ಆರ್ ಇನ್ ಫ್ಯೂಚರ್ ಅಂತ. ಓಕೆ, ದೆನ್ ಥರ್ಡ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ 99.99 ಕ್ವೆಶನ್ಸ್ ಏನಿದ್ದಾವೆ ಈ ಥರ್ಡ್ ಕಂಡೀಷನ್ ಮೇಲೇ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಎಕ್ಸಾಂಪಲ್ಸನ್ನು ನೋಡೋದಾದರೆ ಸಿ ಇಲ್ಲಿ ಏನಿರುತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ. ನೆಕ್ಸ್ಟ್ ರಿಸಲ್ಟ್ ಪಾರ್ಟಲ್ಲಿ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್, ಶುಡ್ ಹ್ಯಾವ್, ಶುಡಂಟ್ ಹ್ಯಾವ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರುತ್ತೆ. ಸಪೋಸ್ ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್ ಅಂತ. ನೋಡಿ, ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್ ಅಂತ. ದೆನ್ ಇಫ್ ಯು ಹ್ಯಾಡ್ ಸ್ಟಡಿಡ್ ವೆಲ್ ಯು ವುಡಂಟ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮ್. ಒಂದು ವೇಳೆ ಇಲ್ಲಿ ಪಾಸ್ ಅಂತ ಇದ್ದರೆ ವುಡ್ ಹ್ಯಾವ್ ಬಂತು, ಫೇಲ್ಡ್ ಅಂದರೆ ಅಪೋಸಿಟ್ ನೆಗೆಟಿವ್ ವುಡಂಟ್ ಹ್ಯಾವ್ ಅಂತ ಯೂಸ್ ಮಾಡುವಂಥದ್ದು. ಓಕೆ, ಸೊ ಈ ಥರದ ವುಡ್ ಹ್ಯಾವ್, ವುಡಂಟ್ ಹ್ಯಾವ್ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್. ಅಲ್ಲಿ ಕೊಟ್ಟಿರೋ ವರ್ಡ್ಸು ಸೆಂಟೆನ್ಸ್ ಮೇಲೆ ಅಲ್ಲಿ ವುಡ್ ಹ್ಯಾವ್ ಬರುತ್ತೋ ವುಡಂಟ್ ಹ್ಯಾವ್ ಬರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು. ದೆನ್ ಇಫ್ ಐ ಹ್ಯಾಡ್ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಅರ್ಲಿಯರ್, ಓಕೆ, ಆರ್ ಇಫ್ ಯು ಹ್ಯಾಡ್ ರೀಚ್ಡ್ ದ ರೈಲ್ವೆ ಸ್ಟೇಷನ್ ಅರ್ಲಿಯರ್ ಯು ವುಡಂಟ್ ಹ್ಯಾವ್ ಮಿಸ್ಡ್ ದ ಟ್ರೈನ್ ಅಂತ. ಓಕೆ, ಸೊ ಈ ಥರದ ಕಂಡೀಷನಲ್ಲಿ. ಆ್ಯಂಡ್ ಇಫ್ ಐ ಹ್ಯಾಡ್ ಅಟೆಂಡೆಡ್ ದ KCET ಎಕ್ಸಾಮಿನೇಷನ್ ಐ ವುಡ್ ಹ್ಯಾವ್ ಸ್ಕೋರ್ಡ್ ವೆಲ್ ಅಂತ. ಓಕೆ, ದೆನ್ ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ವುಡಂಟ್ ಹ್ಯಾವ್ ಹ್ಯಾಪನ್ಡ್ ಅಂತ. ಓಕೆ, ಸೊ ಈ ಥರದ ಒಂದು ಕಂಡೀಷನ್ಸಲ್ಲಿ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸು ಈ ಇಫ್ ಕ್ಲಾಸ್ ಥರ್ಡ್ ಕಂಡೀಷನ್ ಮೇಲೆ ಇರ್ತವೆ. ಸೊ ಇದು ತುಂಬ ಈಸಿ ಟು ಫೈಂಡ್ ದ ವರ್ಡ್ಸ್ ವುಡ್ ಹ್ಯಾವ್ ಆರ್ ವುಡಂಟ್ ಹ್ಯಾವ್ ಅಂತಂತೂ ಅಲ್ಲಿ ಆಯ್ಕೆ ಇರುತ್ತೆ. we can select easily. Okay, next one. If you had suggested earlier I would have watched it anta. Okay, ಇಲ್ಲಿ would have watched ಅನ್ನುವಂಥದ್ದು. If you had come you would have enjoyed the trip a lot ಅಂತ.
ಓಕೆ ವುಡ್ ಹ್ಯಾವ್ ಅನ್ನುವಂಥದ್ದು. ಆ್ಯಂಡ್ ಇಫ್ ಯುವರ್ ಪೇರೆಂಟ್ಸ್ ಹ್ಯಾಡ್ ಅರ್ನ್ಡ್ ಎನಫ್ ಮನಿ ದೇ ವುಡ್ ಹ್ಯಾವ್ ಸೆಂಟ್ ಯು ಅಂತ. ಓಕೆ ದೆನ್ ಸಾರಿ ಹೀನಾ, ಇಫ್ ಐ ಹ್ಯಾಡ್ ಕಾಟ್ ದ ಬಸ್ ಇನ್ ಟೈಮ್ ಐ ವುಡಂಟ್ ಹ್ಯಾವ್ ಕಮ್ ಲೇಟ್ ಅಂತ. ಓಕೆ ಐ ವುಡಂಟ್ ಹ್ಯಾವ್ ಕಮ್ ಲೇಟ್ ಅನ್ನುವಂಥದ್ದು. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್, ಇನ್ಫಿನಿಟಿವ್. ಎಕ್ಸಾಮಿನೇಷನಲ್ಲಿ ಇದ್ರ ಮೇಲೇನು ಕೂಡ 1 ಮಾರ್ಕ್ ಅಂಕ ಒಂದು 1 ಮಾರ್ಕ್ ಕ್ವಶನ್ ಇದ್ದೇ ಇರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ. ಲುಕ್ ಎಟ್ ದ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಮೈಸೂರು ಟು ಮೀಟ್ ಮೈ ಫ್ರೆಂಡ್ ಅಂತ. ಇಲ್ಲಿ ಮೀಟ್ ಅನ್ನುವಂಥದ್ದು ವರ್ಬ್ ಇದೆ, ವರ್ಬಿಂದ ಎಲ್ಲಿ ಪ್ರಿಪೋಸಿಷನ್ ಇದೆ ಅದನ್ನು ನಾವು ಆ ಪಾರ್ಟನ್ನು ಟು ಮೀಟ್ ಅನ್ನುವಂಥದ್ದು ಇಲ್ಲಿ ಒಂದು ಇನ್ಫಿನಿಟಿವ್ ಆಗುತ್ತೆ. And let's move on to the next one. Jyoti prepared to answer all the questions correctly ಅಂತ ಇದೆ. ಇಲ್ಲಿ ಜ್ಯೋತಿ ಪ್ರಿಪೇರ್ಡ್ ಟು ಆನ್ಸರ್ ಅನ್ನುವಂಥದ್ದು ಇನ್ಫಿನಿಟಿವ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಆ್ಯಂಡ್ ಐ ಆಮ್ ಹಿಯರ್ ಟು ರಿಸೀವ್ ಮೈ ಫ್ರೆಂಡ್ ಅಂತ. ಐ ಆಮ್ ಹಿಯರ್ ಟು ರಿಸೀವ್ ಅನ್ನುವಂಥದ್ದು ಇನ್ಫಿನಿಟಿವ್ ಆಗುತ್ತೆ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಅಂತ. ಇಲ್ಲಿ ಏನಾಗುತ್ತೆ ನೋಡಿ, ಟು ಮಾರ್ಕೆಟ್ ಅಂತ ಇದೆ, ಟು ಬೈ ಅಂತ ಇದೆ. ಸೊ ಇಲ್ಲಿ ಮಾರ್ಕೆಟ್ ಅನ್ನುವಂಥದ್ದು ನೌನ್ ಇದೆ, ನೌನ್ ಹಿಂದೆ ಪ್ರಿಪೋಸಿಷನ್ ಇದೆ. ಸೊ ಹಾಗಾಗಿ ಅದು ಇನ್ಫಿನಿಟಿವ್ ಆಗೋದಿಲ್ಲ, ವರ್ಬ್ ಹಿಂದೆ ಪ್ರಿಪೋಸಿಷನ್ ಇರಬೇಕು. ದಟ್ ಈಸ್ ಟು ಬೈ ಅನ್ನುವಂಥದ್ದು ಇಲ್ಲಿ ಇನ್ಫಿನಿಟಿವ್ ಆಗುತ್ತೆ. ಸೊ ದೆನ್ ನೆಕ್ಸ್ಟ್ ಒನ್ ಈಸ್ ವಿ ಹ್ಯಾವ್ ಲರ್ನ್ ಟು ಲವ್ ದಿಸ್ ಅಮೇರಿಕನ್ಸ್ ಅಂತ ಇದೆ. ವಿ ಹ್ಯಾವ್ ಲರ್ನ್ ಟು ಲವ್ ಅನ್ನುವಂಥದ್ದು ಇನ್ಫಿನಿಟಿ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಇನ್ನು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಲೆಟ್ ಅಸ್ ಲುಕ್ ಎಟ್ ದಿ ಟೆನ್ಸ್ ವೈಸ್. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ. ಸಪೋಸ್ ಸಿ ರೈಟ್ಸ್ ಎ ಲೆಟರ್ ಅಂತ ಇದೆ. ಇದನ್ನು ನಾವು ಪ್ಯಾಸಿವ್ ಫಾರ್ಮಲ್ಲಿ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಅ ಲೆಟರ್ ಈಸ್ ರಿಟರ್ನ್ ಬೈ ಹರ್ ಅನ್ನುವಂಥದ್ದು. ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ಇದ್ದಾಗ ಯಾವ ರೀತಿ ಮಾಡ್ಬೋದು, ಹಿ ಈಸ್ ಈಟಿಂಗ್ ಎನ್ ಆ್ಯಪಲ್ ಅಂತ ಇದೆ. ಆ್ಯನ್ ಆ್ಯಪಲ್ ಈಸ್ ಬೀಯಿಂಗ್ ಈಟನ್ ಬೈ ಹಿಮ್ ಅನ್ನುವಂಥದ್ದು. ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಕೊಟ್ಟಿದ್ದರೆ ಯಾವ ರೀತಿ ಮಾಡಬೇಕು ಅಂತ. ದೇ ಹ್ಯಾವ್ ಕಂಪ್ಲೀಟೆಡ್ ದ ಪ್ರೊಜೆಕ್ಟ್ ಅಂತ ಇದೆ. ದ ಪ್ರೊಜೆಕ್ಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ದೆಮ್. ಇಲ್ಲಿ ಆಬ್ಜೆಕ್ಟನ್ನು ಫಸ್ಟ್ ತರಬೇಕು, ಆಬ್ಜೆಕ್ಟಿಗೆ ಅನುಗುಣವಾಗಿ ಹೆಲ್ಪಿಂಗ್ ವರ್ಬ್ ಮಾಡಬೇಕು, ಅದಾದಮೇಲೆ V3 ಫಾರ್ಮ್ ಆಫ್ ದ ವರ್ಬ್ ಬರಿಬೇಕು, ದೆನ್ ಪ್ರಿಪೋಸಿಷನ್ ಬೈ, ದೆನ್ ಫಾಲೋಡ್ ಬೈ ದಿ ಸಬ್ಜೆಕ್ಟ್ ಲಾಸ್ಟ್. ಓಕೆ, ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ಇದ್ದಾಗ ಇದು ಒಂದು ರೇರ್ಲಿ ಯೂಸ್ಡ್ ಇನ್ ಪ್ಯಾಸಿವ್ ವಾಯ್ಸಲ್ಲಿ, ಬಟ್ ಐ ಹ್ಯಾವ್ ಗಿವನ್ ದ ಎಕ್ಸಾಂಪಲ್ ಹಿಯರ್. ಸಿ ಹ್ಯಾಸ್ ಬೀನ್ ರೀಡಿಂಗ್ ಎ ನಾವೆಲ್ ಅಂತ ಇದೆ. ಎ ನಾವೆಲ್ ಹ್ಯಾಸ್ ಬೀನ್ ಬೀಯಿಂಗ್ ರೆಡ್ ಬೈ ಹರ್ ಅನ್ನುವಂಥದ್ದು ನಾಟ್ ಕಾಮನ್ಲಿ ಯೂಸ್ಡ್. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತ ಈ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. ಒಂದು ವೇಳೆ ಕೊಟ್ಟಿರೋ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದ್ದರೆ ಹಿ ಪೇಂಟೆಡ್ ದ ಹೌಸ್ ಅಂತ ಇದೆ. ಓಕೆ, ದ ಹೌಸ್ ವಾಸ್ ಪೇಂಟೆಡ್ ಬೈ ಹಿಮ್ ಅಂತ ಆಗುತ್ತೆ. ಓಕೆ, ದೆನ್ ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ದ ವರ್ ವಾಚಿಂಗ್ ಅ ಮೂವಿ ಅಂತ ಇದೆ. ಅ ಮೂವಿ ವಾಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್ ಅಂತ ಆಗುತ್ತೆ. ಇನ್ನು ಸಪೋಸ್ ಇಫ್ ಇಟ್ ಈಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿದ್ದರೆ ಸಿ ಹ್ಯಾಡ್ ಫಿನಿಶ್ಡ್ ದ ಹೋಮ್ವರ್ಕ್ ಅಂತ ಇದೆ. ದ ಹೋಮ್ವರ್ಕ್ ಹ್ಯಾಡ್ ಬೀನ್ ಫಿನಿಶ್ಡ್ ಬೈ ಹರ್ ಅಂತ ಆಗುತ್ತೆ. ಆ್ಯಂಡ್ ಆಸ್ ಐ ಸೆಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೂಡ ಇಟ್ಸ್ ರೇರ್ಲಿ ಯೂಸ್ಡ್. ಓಕೆ, ಈ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ದ ಕಾರ್ ಅಂತ ಇದೆ. ದ ಕಾರ್ ಹ್ಯಾಡ್ ಬೀನ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಹಿಮ್. ಓಕೆ, ಸೊ ಇದಿಷ್ಟು ಆ್ಯಕ್ಟಿವ್ ಇಂಟು ಪ್ಯಾಸಿವ್ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದು ಮೀನ್ಸ್ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ. ಇನ್ ಕೇಸ್ ಫ್ಯೂಚರ್ ಟೆನ್ಸಲ್ಲಿ ಕೊಟ್ಟಿದ್ರೆ ಯಾವ ರೀತಿ ಮಾಡಬೇಕು, ದೇ ವಿಲ್ ಕಂಪ್ಲೀಟ್ ದ ಅಸೈನ್ಮೆಂಟ್ ಅಂತ ಇದೆ. ದ ಅಸೈನ್ಮೆಂಟ್ ವಿಲ್ ಬಿ ಕಂಪ್ಲೀಟೆಡ್ ಬೈ ದೆಮ್ ಅನ್ನುವಂಥದ್ದು. ಇನ್ ಫ್ಯೂಚರ್ ಕಂಟಿನ್ಯೂಸ್ ಇದ್ದರೆ ನಾಟ್ ಕಾಮನ್ಲಿ ಯೂಸ್ಡ್. ಓಕೆ, ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್ ಇಟ್. ಸಿ ವಿಲ್ ಬಿ ರೈಟಿಂಗ್ ಎ ಬುಕ್ ಅಂತ ಇದೆ. ಬುಕ್ ವಿಲ್ ಬಿ ಬೀಯಿಂಗ್ ರಿಟನ್ ಬೈ ಹರ್ ಅಂತ ಆಗುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ಬಿಲ್ಟ್ ದ ಹೌಸ್ ಅಂತ ಇದೆ. ದ ಹೌಸ್ ವಿಲ್ ಹ್ಯಾವ್ ಬೀನ್ ಬಿಲ್ಟ್ ಬೈ ಹಿಮ್ ಅಂತ ಆಗುತ್ತೆ. ಆ್ಯಂಡ್ ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ದ ಗೇಮ್ ಫಾರ್ ಆನ್ ಅವರ್ ಅಂತ ಇದೆ. ಇದನ್ನು ನಾವು ದ ಗೇಮ್ ವಿಲ್ ಹ್ಯಾವ್ ಬೀನ್ ಬೀಯಿಂಗ್ ಪ್ಲೇಡ್ ಬೈ ದೆಮ್ ಅಂತ. ಅಗೇನ್ ಫ್ಯೂಚರ್ ಪರ್ಫೆಕ್ಟ್ ಆಗಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಲಿ ನಾವು ರೇರ್ಲಿ ಆಲ್ಮೋಸ್ಟ್ ಯೂಸ್ ಮಾಡೋದಿಲ್ಲ ಅಂದ್ಕೊಳ್ಳಿ ಪ್ಯಾಸಿವ್ ಫಾರ್ಮನ್ನು. ಸೊ ಬಟ್ ಎಸ್ ವಿ ಕ್ಯಾನ್ ರೈಟ್ ಅನ್ನುವಂತಲಿಕ್ಕೆ ನಮ್ಮ ಒಂದು ಜ್ಞಾನಕ್ಕೆ ತಿಳುವಳಿಕೆಗೆ ಒಂದು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸಪೋಸ್ ಮಾಡಲ್ ಎಕ್ಸಿಲರೀಸ್ ಯೂಸ್ ಮಾಡಿದರೆ ಯಾವ ರೀತಿ ಮಾಡಬೇಕು ಅಂತ. ಸಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಅಂತಿದೆ. ದ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಬೈ ಹರ್ ಅಂತ ಆಗುತ್ತೆ. ಆ್ಯಂಡ್ ಈ ಮಸ್ಟ್ ಕಂಪ್ಲೀಟ್ ದ ರಿಪೋರ್ಟ್ ಅಂತ ಇದೆ. ದ ರಿಪೋರ್ಟ್ ಮಸ್ಟ್ ಬಿ ಕಂಪ್ಲೀಟೆಡ್ ಬೈ ಹಿಮ್ ಅಂತ ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಒನ್. ಓಕೆ, ಇದಿಷ್ಟು
ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೇಲೆ ಆಯಿತು. ಇನ್ನು ರಿಪೋರ್ಟೆಡ್ ಸ್ಪೀಚ್ ಮೇಲೆ ಕೂಡ 1 ಮಾರ್ಕ್ದು ಒಂದು ಅಂಕ ಇದ್ದೇ ಇರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ದೇ ಫೇಲ್ ಟು ಕನ್ವರ್ಟ್ ಡೈರೆಕ್ಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಇಲ್ಲಿರ್ತಕ್ಕಂಥ ರೂಲ್ಸ್ ಏನೇನಿದೆ ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ಒಂದು ಅಂಕವನ್ನು ಪಡಿಬೋದು ಎಕ್ಸಾಮಿನೇಷನಲ್ಲಿ. ಸೊ ಆ್ಯಸ್ ವಿ ಆಲ್ ನೋ ದ್ಯಾಟ್ ರಿಪೋರ್ಟೆಡ್ ಸ್ಪೀಚ್ ಅಕಾರ್ಡಿಂಗ್ ಟು ದ ಆಕ್ಸ್ಫರ್ಡ್ ಲರ್ನರ್ಸ್ ಡಿಕ್ಷನರಿ, a report of what somebody has said that does not use their exact words ಅಂದರೆ ಓಕೆ. ಸೊ ಇಲ್ಲಿ ಏನೇನಾಗುತ್ತೆ, ಚೇಂಜ್ ಆಫ್ ಪ್ರನೌನ್ಸ್ ಮಾಡಬೇಕು, ಚೇಂಜ್ ಆಫ್ ಟೆನ್ಸ್ ಮಾಡಬೇಕು, ಚೇಂಜ್ ಆಫ್ ಅಡ್ವರ್ಬ್ಸ್ ಆಫ್ ಪ್ಲೇಸ್ ಆ್ಯಂಡ್ ಟೈಮ್ ಮಾಡಬೇಕು, ಚೇಂಜ್ ಆಫ್ ಮಾಡಲ್ಸ್, ಚೇಂಜ್ ಆಫ್ ಪ್ರನೌನ್ಸ್. ಓಕೆ, ಆಸ್ ಯು ನೋ ದ್ಯಾಟ್ ಓಕೆ ಡೈರೆಕ್ಟ್ ಸ್ಪೀಚಲ್ಲಿ ಒಂದು ವೇಳೆ ಐ ಇತ್ತಂದರೆ ಇಂಡೈರೆಕ್ಟಲ್ಲಿ ಏನಾಗುತ್ತೆ ಹಿ ಅಥವಾ ಶಿ ಆಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಜೆಂಡರ್ ಆಫ್ ದಿ ಸಬ್ಜೆಕ್ಟು. ದ ನೆಕ್ಸ್ಟ್ ಒನ್ ಚೇಂಜ್ ಆಫ್ ಟೆನ್ಸಸ್ ಅಂದರೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಸಿಂಪಲ್ ಪಾಸ್ಟ್ ಆಗುತ್ತೆ ಇಂಡೈರೆಕ್ಟಲ್ಲಿ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ, ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ, ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಇದ್ದರೆ ಇಟ್ ರಿಮೈನ್ಸ್ ಸೇಮ್ಸ್. ಓಕೆ, ಅಲ್ಲಿ ಯಾವುದೇ ಬದಲಾವಣೆ ಮಾಡುವಾಗಿಲ್ಲ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಅಗೇನ್ ಇಟ್ ರಿಮೈನ್ಸ್ ಸೇಮ್, ಆ್ಯಂಡ್ ವಿಲ್ ಬಿಕಮ್ಸ್ ವುಡ್, ಮಸ್ಟ್ ಬಿಕಮ್ ಹ್ಯಾಡ್ ಟು, ಕ್ಯಾನ್ ಬಿಕಮ್ಸ್ ಕುಡ್, ಮೇ ಬಿಕಮ್ಸ್ ಮೈಟ್, ಲೈಕ್ ದಿಸ್. ಈ ಥರ ಚೇಂಜಸ್ಸು ಆಗ್ತವೆ. ದೆನ್ ನಾವು ಲುಕ್ ಎಟ್ ದ ಸಿಂಪಲ್ ಎಕ್ಸಾಂಪಲ್ಸ್. ರಾಜು ಸೆಡ್ ಐ ವರ್ಕ್ ಅಂತ ಇದೆ. ರಾಜು ಸೆಡ್ ದ್ಯಾಟ್ ಹಿ ವರ್ಕ್ಡ್. ಇಲ್ಲಿ ಐ ವರ್ಕ್ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತು. ಇಂಡೈರೆಕ್ಟಲಿ ಐ ಬಿಕಮ್ಸ್ ಹಿ, ಯಾಕಂದರೆ ರಾಜು ಅಂತ ಇದೆ, ಹಿ ಅಂತ ಆಯಿತು, ಹಿ ವರ್ಕ್ಡ್ ಆಯಿತು. ಓಕೆ, ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ರಾಜು ಸೆಡ್ ದ್ಯಾಟ್ ಐ ಆಮ್ ವರ್ಕಿಂಗ್ ಅಂತ ಇದೆ. ರಾಜು ಸೆಡ್ ದ್ಯಾಟ್ ಹಿ ವಾಸ್ ವರ್ಕಿಂಗ್. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದು ಪಾಸ್ಟ್ ಕಂಟಿನ್ಯೂಸ್ ಆಯಿತು. ದೆನ್ ರಾಜು ಸೆಡ್ ಐ ಹ್ಯಾವ್ ವರ್ಕ್ಡ್ ಅಂತ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ರಾಜು ಸೆಡ್ ದ್ಯಾಟ್ ಈ ಹ್ಯಾಡ್ ವರ್ಕ್ಡ್. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಯಿತು. ರಾಜು ಸೆಡ್ ಐ ಹ್ಯಾವ್ ಬೀನ್ ವರ್ಕಿಂಗ್. ಓಕೆ, ರಾಜು ಸೆಡ್ ದ್ಯಾಟ್ ಈ ಹ್ಯಾಡ್ ಬೀನ್ ವರ್ಕಿಂಗ್. ಓಕೆ, ನೆಕ್ಸ್ಟ್ ಒನ್. ರಾಜು ಸೆಡ್ ಐ ವರ್ಕ್ಡ್. ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ರಾಜು ಸೆಡ್ ದ್ಯಾಟ್ ಈ ಹ್ಯಾಡ್ ವರ್ಕ್ಡ್ ಅಂತ. ಓಕೆ, ರಾಜು ಸೆಡ್ ಐ ವಾಸ್ ವರ್ಕಿಂಗ್. ಪಾಸ್ಟ್ ಕಂಟಿನ್ಯೂಸ್ ಇದೆ. ಇದನ್ನು ಯಾವ ರೀತಿ ಮಾಡಬೇಕು? ರಾಜು ಸೆಡ್ ದ್ಯಾಟ್ ಈ ಹ್ಯಾಡ್ ಬೀನ್ ವರ್ಕಿಂಗ್ ಅಂತ. ರಾಜು ಸೆಡ್ ಐ ಹ್ಯಾಡ್ ವರ್ಕ್ಡ್. ಪಾಸ್ಟ್ ಪರ್ಫೆಕ್ಟ್ ಇದೆ. ಇಲ್ಲಿ ರಾಜು ಸೆಡ್ ದ್ಯಾಟ್ ಈ ಹ್ಯಾಡ್ ವರ್ಕ್ಡ್. ಇಲ್ಲಿ ಕೇವಲ ಜಸ್ಟ್ ಪ್ರೊನೌನ್ ಚೇಂಜ್ ಆಯಿತು. ಮಿಕ್ಕಿರೋ ಟೆನ್ಸ್ ಇಟ್ ರಿಮೈನ್ಸ್ ಸೇಮ್. ದೆನ್ ರಾಜು ಸೆಡ್ ಐ ಹ್ಯಾಡ್ ಬೀನ್ ವರ್ಕಿಂಗ್. ರಾಜು ಸೆಡ್ ದ್ಯಾಟ್ ಈ ಹ್ಯಾಡ್ ಬೀನ್ ವರ್ಕಿಂಗ್. ಓಕೆ, ದೆನ್ ರಾಜು ಸೆಡ್ ಐ ವಿಲ್ ವರ್ಕ್. ಫ್ಯೂಚರಲ್ಲಿದ್ದರೆ ಯಾವ ರೀತಿ ಮಾಡಬೇಕು ಅಂತ. ರಾಜು ಸೆಡ್ ದ್ಯಾಟ್ he would work ಅಂತ. ರಾಜು ಸೆಡ್ ಐ ವಿಲ್ ಬಿ ವರ್ಕಿಂಗ್. ರಾಜು ಸೆಡ್ ದ್ಯಾಟ್ he would be working ಅಂತ. ಆ್ಯಂಡ್ ರಾಜು ಸೆಡ್ ಐ ವಿಲ್ ಹ್ಯಾವ್ ವರ್ಕ್ಡ್. ರಾಜು ಸೆಡ್ ದ್ಯಾಟ್ he would have worked ಅಂತ. ದೆನ್ ರಾಜು ಸೆಡ್ ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ರಾಜು ಸೆಡ್ ದ್ಯಾಟ್ he would have been working ಅಂತ ಆಗುತ್ತೆ. ಸೊ ಈ ಥರ ಬದಲಾವಣೆಗಳನ್ನು ಮಾಡ್ತಾ ನಾವು ಡೈರೆಕ್ಟ್ ಇದ್ದನ್ನು ಇಂಡೈರೆಕ್ಟಲ್ಲಿ ಬರೀಬೇಕು. ಲೆಟ್ಸ್ ಮೂವ್ ಟು ದಿ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಆಮೇಲೆ ಚೇಂಜ್ ಆಫ್ ಅಡ್ವರ್ಡ್ಸ್ ಆಫ್ ಪ್ಲೇಸ್ ಆ್ಯಂಡ್ ಟೈಮ್ ಇದ್ದಾಗ ಯಾವ ರೀತಿ ಅಂತ ನೋಡೋದಾದರೆ, ಹಿ ಸೆಡ್ ಐ ಸಾ ಹಿಮ್ ಅ ವೀಕ್ ಎಗೋ ಅಂತ ಇದೆ. ಓಕೆ, ಇಲ್ಲಿ ಹಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಸೀನ್ ಹಿಮ್ ಅ ವೀಕ್ ಬಿಫೋರ್ ಅಂತ ಆಗುತ್ತೆ. ಎಗೋ ಇದ್ದುದು ಬಿಫೋರ್ ಅಂತ. ಓಕೆ, ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸೊ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ದೆನ್ ಎಗೋ ಅನ್ನುವಂಥದ್ದು ಒಂದು ಟೈಮ್ ರಿಲೇಟೆಡ್ ವರ್ಡ್ ಇದೆ, ಅದು ಬಿಫೋರ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಭಾಕರ್ ಸೆಡ್ ಐ ಆಮ್ ಗೆಟಿಂಗ್ ಎ ನ್ಯೂ ಕಾರ್ ದಿಸ್ ವೀಕ್ ಅಂತ ಇದೆ. ಇಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡೋದಾದರೆ, ಪ್ರಭಾಕರ್ ಸೆಡ್ ದ್ಯಾಟ್ ಹಿ ವಾಸ್ ಗೆಟಿಂಗ್ ಎ ನ್ಯೂ ಕಾರ್ ದ್ಯಾಟ್ ವೀಕ್. ದಿಸ್ ವೀಕ್ ಬಿಕಮ್ಸ್ ದ್ಯಾಟ್ ವೀಕ್ ಅಂತ. ಓಕೆ, ದೆನ್ ಇನ್ ಕೇಸ್ ಡೈರೆಕ್ಟ್ ಇಂಡೈರೆಕ್ಟ್ ಕ್ವೆಶನ್ಸಲ್ಲಿ WH ಕ್ವೆಶನ್ಸ್ ವರ್ಡ್ ಇದ್ದರೆ ಯಾವ ರೀತಿ ಮಾಡಬೇಕು ಅಂತ. ಓಕೆ, ಲುಕ್ ಅಟ್ ದೀಸ್ ಎಕ್ಸಾಂಪಲ್ಸ್. ದೆನ್ ವೇರ್ ಡಸ್ ಕಿರಣ್ ಗೋ ಅಂತ ಇದೆ. ಓಕೆ, ಇದನ್ನು ನಾವು ಇಂಡೈರೆಕ್ಟಲ್ಲಿ ಬರೆದ್ರೆ ಏನಾಗುತ್ತೆ ಅಂದರೆ ವೇರ್ ಕಿರಣ್ ಗೋಸ್ ಅಂತ. ಓಕೆ, ದೆನ್ ವಾಟ್ ಡಿಡ್ ಹಿ ಆಸ್ಕ್ ಅಂತ ಇದೆ. ಇದನ್ನು ಇಂಡೈರೆಕ್ಟಲ್ಲಿ ಬರೆದ್ರೆ ಯಾವ ರೀತಿ ಆಗುತ್ತೆ? ವಾಟ್ ಹಿ ಹ್ಯಾಡ್ ಆಸ್ಕ್ಡ್ ಅಂತ. ಇಲ್ಲಿ ವಾಟ್ ಡಿಡ್ ಹಿ ಆಸ್ಕ್ ಅನ್ನೋದು ಸಿಂಪಲ್ ಪಾಸ್ಟ್ ಇದೆ. ಓಕೆ, ಲೈಕ್ ದ್ಯಾಟ್. ಸೊ ಅದನ್ನು ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ವಾಟ್ ಹಿ ಹ್ಯಾಡ್ ಆಸ್ಕ್ಡ್ ಅಂತ. ನೆಕ್ಸ್ಟ್ ಒನ್. ಸುರೇಶ್ ಸೆಡ್ ಟು ರಮೇಶ್ ವೈ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಅಂತ ಕೇಳ್ತಾರೆ.
ಸೊ ಇದನ್ನು ನಾವು ಒಂದು ಇಂಡೈರೆಕ್ಟಲ್ಲಿ ಬರೆದಾಗ ಸುರೇಶ್ ಆಸ್ಕ್ಡ್ ರಮೇಶ್ ವೈ ಹಿ ವಾಸ್ ಲರ್ನಿಂಗ್ ಇಂಗ್ಲೀಷ್ ಅಂತ. ದೆನ್ ಸುಮಾ ಸೆಡ್ ಟು ರಾಧಾ ವೇರ್ ಆರ್ ಯು. ಸುಮಾ ಆಸ್ಕ್ಡ್ ರಾಧಾ ವೇರ್ ಸಿ ವಾಸ್. ಓಕೆ. ದೆನ್ ಟೀಚರ್ ಸೆಡ್ ವೆನ್ ಡಿಡ್ ಐ ಟೆಲ್. ದೆನ್ ಟೀಚರ್ ಆಸ್ಕ್ಡ್ ವೆನ್ ಹಿ ಹ್ಯಾಡ್ ಟೋಲ್ಡ್ ಅಂತ. ದೆನ್ ಸಪೋಸ್ ಎಸ್ ಆರ್ ನೋ ಟೈಪ್ ಕ್ವೆಶನ್ಸ್ ಇದ್ದರೆ ರಾಜೇಶ್ ಸೆಡ್ ಟು ಬ್ರಿಜೇಶ್ ಆರ್ ಯು ಲರ್ನಿಂಗ್ ಇಂಗ್ಲೀಷ್. ಇದಕ್ಕೆ ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಅಂದರೆ ನಮ್ಮ ರೆಸ್ಪಾನ್ಸ್ ಏನಿರುತ್ತೆ, ಎಸ್ ಐ ಆಮ್ ಲರ್ನಿಂಗ್ ಇಂಗ್ಲೀಷ್ ಅಥವಾ ನೋ ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲೀಷ್ ಅಂತ ಇರುತ್ತೆ. ಸೊ ಈ ಥರ ಇದ್ದಾಗ ಇಲ್ಲಿ ಏನು ಮಾಡಬೇಕು, ವೆದರ್ ಆರ್ ಇಫ್ ಅಂತ ಯೂಸ್ ಮಾಡಬೇಕು. ಲೈಕ್ ಲುಕ್ ಎಟ್ ದಿಸ್ ಸೆಂಟೆನ್ಸ್. ರಾಜು ಆಸ್ಕ್ಡ್ ಬ್ರಿಜೇಶ್ ಇಫ್ ಯು ವಾಸ್ ಲರ್ನಿಂಗ್ ಇಂಗ್ಲೀಷ್. ಓಕೆ. ದೆನ್ ಕಾರ್ತಿಕ್ ಸೆಡ್ ಟು ಲೋಕೇಶ್ ಕ್ಯಾನ್ ಯು ಹೆಲ್ಪ್ ಮೀ. ಓಕೆ. ಇಲ್ಲಿ ಕಾರ್ತಿಕ್ ಆಸ್ಕ್ಡ್ ಲೋಕೇಶ್ ಇಫ್ ಯು ಕುಡ್ ಹೆಲ್ಪ್ ಹಿಮ್ ಅಂತ. Manu said to me, have you seen the movie? Manu asked me if I had seen the movie anta. Teacher said to us, I am a teacher. Teacher asked us if she was a teacher anta. Then ಇಂಪೆರೇಟಿವ್ ಸೆಂಟೆನ್ಸ್ ಇದ್ದಾಗ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ದ ಇನ್ಸ್ಪೆಕ್ಟರ್ ಸೆಡ್ ಗೋ ಅಂಡ್ ಫೈಂಡ್ ದೆಮ್ ಅಂತ ಇದೆ. ಓಕೆ. ಈ ಥರ ಇದ್ದಾಗ ದ ಇನ್ಸ್ಪೆಕ್ಟರ್ ಆರ್ಡರ್ಡ್ ಟು ಗೋ ಆ್ಯಂಡ್ ಫೈಂಡ್ ದೆಮ್ ಅಂತ. ಓಕೆ. ದೆನ್ ಅನಿತಾ ಸೆಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್ ಅಂತ ಇದೆ. ಅನಿತಾಸ್ ರಿಕ್ವೆಸ್ಟೆಡ್ ಟು ಟೇಕ್ ಕೇರ್ ಆಫ್ ಹರ್ ಫ್ಯಾಮಿಲಿ. ಇಲ್ಲಿ ಮಾ ಇದ್ದಿದ್ದು ಹರ್ ಆಯಿತು. ದೆನ್ ದ ಪೊಲೀಸ್ ಮ್ಯಾನ್ ಟೋಲ್ಡ್ ಮೀ ಡೋಂಟ್ ಪಾರ್ಕ್ ಹಿಯರ್. Okay, the policeman warned or told me not to park there. Here becomes there. Then, exclamatory sentence in case Mohan said to me, "What a great idea!" anta ide. Illi Mohan exclaimed that it was a great idea. And then the players said, "Hurrah! We won the match!" anta ide. And the players exclaimed with joy that they had won the match ಅನ್ನುವಂಥದ್ದು. ಆ್ಯಂಡ್ ಯೂನಿವರ್ಸಲ್ ಟ್ರುತ್ಸ್ ಇದ್ದಾಗ ಅಲ್ಲಿ ಯಾವುದೇ ರೀತಿಯ ಟೆನ್ಸನ್ನು ಚೇಂಜ್ ಮಾಡಬಾರ್ದು, ಆ್ಯಸ್ ಇಟ್ ಈಸ್ ಬರೀಬೇಕು. ಸಿ ಸೆಡ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತ ಇದೆ. ಸಿ ಸೆಡ್ ದ್ಯಾಟ್ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅನ್ನುವಂಥದ್ದು ಆ್ಯಸ್ ಇಟ್ ಈಸ್ ಬರೀಬೇಕು. ದ ಟೀಚರ್ ಸೆಡ್ ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಟೀಚರ್ ಸೆಡ್ ದ್ಯಾಟ್ ದ ಸನ್ ರೈಸಸ್ ಇನ್ ದ ಈಸ್ಟ್. ಯೂನಿವರ್ಸಲ್ ಟ್ರುತ್ ಇದ್ದಾಗ ಯಾವುದೇ ರೀತಿಯ ಟೆನ್ಸಸ್ಸನ್ನು ಚೇಂಜ್ ಮಾಡುವ ಹಾಗಿಲ್ಲ. ದೆನ್ ನೆಕ್ಸ್ಟ್ ಒನ್, ನೆಕ್ಸ್ಟ್ ಸಿಲಬಿಫಿಕೇಶನ್ಸ್ ಮೇಲೆ ನೋಡೋದಾದರೆ ಚೈಲ್ಡ್, ಮಿಲ್ಕ್, ಕಲರ್. ಇಲ್ಲಿ ಒಂದು ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ, ಒಂದು 4 ವರ್ಡನ್ನು ಕೊಡ್ತಾರೆ. ಆ 4 ವರ್ಡಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಆಸ್ 1 syllable, 2 syllable, 3 syllable ಈ ಥರ ಒಂದು ಕ್ವಶನನ್ನು ಕೇಳ್ತಾರೆ. ಸೊ ಲೆಟ್ ಅಸ್ ಲುಕ್ ಎಟ್ ದಿಸ್ ಒನ್. ಮೋನೋಸಿಲೆಬಿಕ್ ವರ್ಡ್ಸ್ ಯಾವ್ಯಾವಿದೆ ನೋಡಿ. ಆ್ಯಕ್ಟ್, ಕ್ಯಾಟ್, ಬುಕ್, ಸ್ಲೀವ್, ಬೇಸ್, ವೈಲ್, ಆಫ್, ಕಾಸ್, ಕ್ರೌನ್, ಫಿಯರ್, ವಾರ್ಸ್, ಮೌಡ್, ಹ್ಯಾಟ್. ಈ ಥರ ನಾವು ಹೇಳುವಂಥ ಸಂದರ್ಭದಲ್ಲಿ ಜಸ್ಟ್ ಯು ಕ್ಯಾನ್ ಅಬ್ಸರ್ವ್ ದ ವರ್ಡ್ಸ್, ದ ವೊಬೆಲ್ಸ್, ದೆನ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ಎಲ್ಲ ಮೋನೋಸಿಲೆಬಿಕ್ ವರ್ಡ್ಸ್. ಇನ್ನು ಡೈಸಿಲೆಬಿಕ್ ವರ್ಡ್ಸನ್ನು ನೋಡೋದಾದರೆ ಅಥವಾ ಬೈಸಿಲೆಬಿಕ್ ನೋಡೋದಾದರೆ ಸೆನ್ಸ್, ಕವರ್ಡ್, ಮಾರ್ಬಲ್, ಓಕೆ, ಸೆನ್ಶೂರ್, ಎಂಡಿಂಗ್, ಪ್ಲಾಸ್ಮಾ, ಏಪ್ರಿಲ್, careful, valiant, devil, evil, father, mother, diamond, ego, beside, paper, like this, dictate. So ಈ ಥರ ವರ್ಡ್ಸನ್ನು just you go on pronouncing them and you will find how many syllables are there in the given word ಅಂತ. And trisyllabic ನೋಡೋದಾದರೆ beautiful, tomorrow, popular, legacy, mutiny, intention, beloved, memory, unkindly, countrymen. Okay, like this. Tradition, implicit, okay, permission, injustice. Okay, ಈ ಥರ ಜಸ್ಟ್ ಯು ಆ ವರ್ಡ್ಸನ್ನು ಪ್ರೊನೌನ್ಸಿಯೇಷನ್ ಮಾಡ್ತಾ ಹೋದರೆ ಯು ವಿಲ್ ಈಸಿಲಿ ಐಡೆಂಟಿಫೈ ಅಲ್ಲಿ ಎಷ್ಟು ಸಿಲೆಬಲ್ಸ್ ಇದೆ ಕೊಟ್ಟಿರೋ ವರ್ಡಲ್ಲಿ ಅಂತ ಕಂಡುಹಿಡಿಬೋದು. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ,
ಸೊ ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಡ್ತಾರೆ, ಅದರಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿರೋ ವರ್ಡದ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಕೇಳ್ತಾರೆ. ಲೈಕ್ ದ ಪ್ಯಾರಟ್ ಈಸ್ ಅ ಬ್ಯೂಟಿಫುಲ್ ಬರ್ಡ್ ಅಂತ ಇದೆ. ಇಲ್ಲಿ ಬ್ಯೂಟಿಫುಲ್ ಅಂಡರ್ಲೈನ್ ಮಾಡಿದ್ದಾರೆ. ಇದು ಏನು ಅಂತ ಕೇಳಿದರೆ, ಆ್ಯಸ್ ವಿ ಆಲ್ ನೋ ದಟ್ ಇಟ್ಸ್ ಎನ್ ಅಡ್ಜೆಕ್ಟಿವ್. ಯಾಕೆ ಅಂತಂದರೆ ಇಲ್ಲಿ ಬರ್ಡ್ ಅನ್ನುವಂಥದ್ದು ನೌನ್ ಇದೆ. ಆ ಬರ್ಡ್ ಹೇಗಿದೆ ಅನ್ನುವಂಥದ್ದನ್ನು ಡಿಸ್ಕ್ರೈಬ್ ಮಾಡುತ್ತೆ, ಕ್ವಾಲಿಫೈ ಮಾಡುತ್ತೆ, ಅದರ ವರ್ಣನೆ ಮಾಡುತ್ತೆ. ಸೊ ಹಾಗಾಗಿ ಇಟ್ಸ್ ಆ್ಯನ್ ಅಡ್ಜೆಕ್ಟಿವ್ ಅಂತ. ದೆನ್ ಬೀರ್ಬಲ್ ವಾಸ್ ಎ ಕ್ಲೆವರ್ ಮಿನಿಸ್ಟರ್. ಇಲ್ಲಿ ಮಿನಿಸ್ಟರ್ ಅಂತ ಅಂಡರ್ಲೈನ್ ಮಾಡಿದರೆ, ಆಸ್ ವಿ ಆಲ್ ನೋ ದಟ್ ನೌನ್. ನೌನ್ ಈಸ್ ನಥಿಂಗ್ ಬಟ್ ಎ ನೇಮ್ ಆಫ್ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ ಅನ್ನುವಂಥದ್ದು. ಓಕೆ, ದೆನ್ ಮೇರಿ ಬಾಟ್ ಎ ಕಾಸ್ಟ್ಲಿ ಡ್ರೆಸ್ ಅಂತ ಇದೆ. ಆಸ್ ವಿ ಆಲ್ ನೋ ದ್ಯಾಟ್ ಆ್ಯಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ವರ್ಬ್ಸ್. ಓಕೆ, ಇಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ನಾವು ಕ್ರಿಯಾಪದ ಅಂತೀವಿ. ಇಲ್ಲಿ ಮೇರಿ ಬಾಟ್ ಎ ಕಾಸ್ಟ್ಲಿ ಡ್ರೆಸ್ ಅಂತ ಇದೆ. ಬಾಟ್ ಅನ್ನುವಂಥದ್ದು ಒಂದು ಇಟ್ ಇಂಡಿಕೇಟ್ಸ್ ದ ಆ್ಯಕ್ಷನ್. ಸೊ ವರ್ಬ್ ಆಗುತ್ತೆ. ದೆನ್ ದ ಫ್ರೆಶ್ ಫ್ಲವರ್ಸ್ ಗಿವ್ ಆಫ್ ಎ ಪ್ಲೀಸೆಂಟ್ ಸ್ಮೆಲ್ ಅಂತ ಇದೆ. ಇಲ್ಲಿ ಗಿವ್ ಆಫ್ ಮೀನ್ಸ್ ಇದು ಪ್ರಿಪೋಸಿಷನ್ ಇದೆ. ಸೊ ಹಾಗಾಗಿ ದೆನ್ ಮೈ ಸ್ಕೂಲ್ ಹ್ಯಾಸ್ ಎ ಬಿಗ್ ಪ್ಲೇ ಗ್ರೌಂಡ್ ಅಂತ ಇದೆ. ಮೈ ಇಸ್ ಎ ಪ್ರನೌನ್. ಆಸ್ ವಿ ಆಲ್ ನೋ ದಟ್ ಪ್ರನೌನ್ ಇಸ್ ಅ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್. ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸುವ ಪದವನ್ನು ನಾವು ಪ್ರನೌನ್ ಅಂತ ಕರಿತೀವಿ. ಮೈ, ಅವರ್, ಯುವರ್, ಹೀಸ್, ಹರ್, ಓಕೆ, ಮೈ ಸೆಲ್ಫ್, ಅವರ್ ಸೆಲ್ಫ್, ಲೈಕ್ ದಿಸ್. ಸೊ ಈ ಥರದ್ದೆಲ್ಲವೂ ಪ್ರನೌನ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಸುಷ್ಮಾ ಸ್ಯಾಂಗ್ ಎ ಸಾಂಗ್ ಮೆಲೋಡಿಯಸ್ಲಿ ಅಂತ ನೋಡಿ. ಇಲ್ಲಿ ಎಡ್ವರ್ಬ್, ಇಟ್ಸ್ ಅನ್ ಎಡ್ವರ್ಬ್. ಯಾಕೆ ಅಂದರೆ ಎಡ್ವರ್ಬ್ ಕ್ವಾಲಿಫೈಸ್ ದಿ ವರ್ಬ್ ಅಂತ. ಅಂದರೆ ಇಲ್ಲಿ ವರ್ಬ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಹೇಳ್ತದೆ. ಸಿ ಸ್ಯಾಂಗ್ ಹೌ ಮೆಲೋಡಿಯಸ್ಲಿ ಅಂತ. Okay, so therefore melodiously is an adverb. Then the mighty king glared at the poor man ಅಂತ ಇದೆ. ಇಲ್ಲಿ mighty king, king is noun and ಅದರ ಹಿಂದೆ ಏನಿದೆ mighty king. How is the king? Mighty. So again it qualifies the king, describes the king, therefore it's an adjective ಅಂತ. Then the big fat dog stared at the bone in the meat shop. Stared at ಅನ್ನುವಂಥದ್ದು ಪ್ರಿಪೋಸಿಷನ್ ಇದೆ. So then I need some water. Water is noun. noun ಅನ್ನು ಕ್ವಾಲಿಫೈ ಮಾಡುವಂಥದ್ದು ಇಲ್ಲಿ adjective of quantity. Okay, yes to some water, like this. Okay, some is an adjective here. The next one is Baleshwar was a lanky boy. Lanky means very thin anta, looking thin anta. How is the boy? Lanky. Again it describes the noun, therefore it's an adjective anta. The next one is ಮೈಸೂರು ಇಸ್ ಎ ಕ್ಲೀನ್ ಸಿಟಿ ಅಂತ ಇದೆ. ಇಲ್ಲಿ ಕ್ಲೀನ್ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿದರೆ. ಸಿಟಿ ಇಸ್ ಎ ನೌನ್. ಹೌ ಇಸ್ ದ ಸಿಟಿ? ಕ್ಲೀನ್. ಓಕೆ, ದೇರ್ ಫಾರ್ ಇಟ್ಸ್ ಎನ್ ಅಡ್ಜೆಕ್ಟಿವ್ ಅಂತ. ಸೊ ನೆಕ್ಸ್ಟ್ ಒನ್ ಈಸ್ ಆರ್ಟಿಕಲ್ಸ್. ಈಗ ಆರ್ಟಿಕಲ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು? ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್, ಡೆಫಿನಿಟ್ ಆರ್ಟಿಕಲ್, ಇನ್ಡೆಫಿನಿಟ್ ಆರ್ಟಿಕಲ್ ಅನ್ನುವಂಥದ್ದು ಎರಡಿದೆ. ಎ ಆ್ಯಂಡ್ ದ, ದೀಸ್ ಆರ್ ಕಾಲ್ಡ್ ಎಸ್ ಆರ್ಟಿಕಲ್ಸ್. ಆ್ಯಂಡ್ indefinite articles a and ಎಲ್ಲಿ ಯೂಸ್ ಮಾಡ್ತಾರೆ? a is used before the consonant sound, and is used before the vowel sound, and the ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನುವಂಥದ್ದು ನೋಡೋಣ. ಲೆಟ್ಸ್ ಲುಕ್ ಎಟ್ ದಿಸ್ ಒನ್. ಸೈಂಟಿಫಿಕ್ ರಿಸರ್ಚ್ ಈಸ್ ಆ್ಯನ್ ಎಕ್ಸೈಟಿಂಗ್ ವೆಂಚರ್ ಅಂತ ಇದೆ. ಇಲ್ಲಿ ಆ್ಯನ್ ಎಕ್ಸೈಟಿಂಗ್ ವೆಂಚರ್, ಇಲ್ಲಿ ವೋವೆಲ್ ಸೌಂಡ್ ಬರೋದ್ರಿಂದ ಆ್ಯನ್ ಎಕ್ಸೈಟಿಂಗ್ ಅಂತ ಯೂಸ್ ಮಾಡಬೇಕು. ವಿ ರೀಚ್ ದ ಸಿಟಿ ಆಫ್ಟರ್ ದ ಸನ್ಸೆಟ್ ಅಂತ. ಓಕೆ, ದ ಸನ್ಸೆಟ್ ಅನ್ನುವಂಥದ್ದಾಗುತ್ತೆ. ಶ್ಯಾಮ್ ಈಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ದ ಸಿತಾರ್ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮುಂದೆ ದ ಡೆಫಿನೆಟಿವ್ ದನ ಯೂಸ್ ಮಾಡಬೇಕು. ಆ್ಯಂಡ್ ರಿತಿಕಾ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಸಮ್ ವೆಜಿಟೇಬಲ್ಸ್ ಬಟ್ ದ ಮಾರ್ಕೆಟ್ ವಾಸ್ ಸೋ ಕ್ರೌಡೆಡ್, ಸಿ ರಿಟರ್ನ್ಡ್ ಎಂಟಿ ಹ್ಯಾಂಡೆಡ್ ಅಂತ. ಇಲ್ಲಿ ಫಸ್ಟ್ ಟೈಮ್ ಮಾರ್ಕೆಟ್ ಬಗ್ಗೆ ಮಾತಾಡುವಾಗ ವಿ ಯೂಸ್ indefinite article or we may not, but in second time ಮಾತಾಡಬೇಕಾದ್ರೆ we should use the definite article ಅಂತ. Then one, Ravi was made to wait for an hour in the post office. an hour ಅಂತ ಆಗುತ್ತೆ. and Rajesh is an NCT student ಅಂತ. ಓಕೆ, ಇಲ್ಲಿ an NCC, ಇಲ್ಲಿ NCC, n ಅನ್ನುವಂಥದ್ದು ಓವೆಲ್ ಸೌಂಡ್ ಬರೋದ್ರಿಂದ an NCC ಸ್ಟೂಡೆಂಟ್ ಆಗುತ್ತೆ. The sun gives us heat and light. ಇಲ್ಲಿ the sun, ಯುನಿಕ್ ಆಬ್ಜೆಕ್ಟ್ಸ್ ಇದ್ದರೆ, ಫೇಮಸ್ ಬಿಲ್ಡಿಂಗ್ ಇದ್ದರೆ, ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಇದ್ದರೆ, ಓಕೆ, ಆ ಥರದ ಒಂದು ಯುನಿಕ್ ಆಬ್ಜೆಕ್ಟ್ಸ್ ಇಂದ ವರ್ಡ್ ಇದ್ದರೆ ಅದರ ಹಿಂದೆ ನಾವು ಹೆಸರಿನ ಹಿಂದೆ ಏನು ಮಾಡಬೇಕು? ಒಂದು ಡೆಫಿನೆಟ್ ಆರ್ಟಿಕಲ್ದ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ದೇರ್ ಆರ್ ಅ ನಂಬರ್ ಆಫ್ ನ್ಯೂಸ್ ಪೇಪರ್ಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ದೇರ್ ಆರ್ ಅ ನಂಬರ್ ಆಫ್ ಅಂತ ಬರುತ್ತೆ.
ಆ್ಯಂಡ್ ಮಹೇಶ್ ಈಸ್ ಆ್ಯನ್ MLA, ಈಸ್ ರಿಯಲಿ ಎ ಜೆಂಟಲ್ಮೆನ್ ಅಂತ ಆ್ಯನ್ MLA ಬರುತ್ತೆ. ಆ್ಯಂಡ್ ಮೈ ಆಂಬಿಷನ್ ಈಸ್ ಟು ಬಿಕಮ್ ಅ ಡಾಕ್ಟರ್ ಬಿಕಾಸ್ ಐ ವಾಂಟ್ ಟು ಸರ್ವ್ ದ ಪೂವರ್ ಆ್ಯಂಡ್ ದ ನೀಡಿ ಅಂತ. ಇಲ್ಲಿ ದ ಪೂವರ್ ಆ್ಯಂಡ್ ದ ನೀಡಿ ಅನ್ನುವಂಥದ್ದು. ದ ಗಂಗಾ ಈಸ್ ದ ಲಾಂಗೆಸ್ಟ್, ಇಲ್ಲಿ ಸೂಪರ್ಲೇಟಿವ್ ಡಿಗ್ರೀಸ್ ಹಿಂದೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು. ದ ಲಾಂಗೆಸ್ಟ್, ದ ಲಾರ್ಜೆಸ್ಟ್, ದ ಬಿಗ್ಗೆಸ್ಟ್, ದ ಸ್ಮಾಲೆಸ್ಟ್, ಈ ಥರ. ಆ್ಯಂಡ್ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಇಲ್ಲಿ ನೋಡಿ ಹೈಯೆಸ್ಟ್ ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ, ಸೊ ದೇರ್ ಫಾರ್ ದ ಹೈಯೆಸ್ಟ್ ಅಂತ ಆಗಬೇಕು. ಜಿರಾಫ್ ಈಸ್ ಎ ಲಾಂಗ್ ನೆಕ್ಡ್ ಎನಿಮಲ್. ಓಕೆ, ದ ಲಾಂಗ್ ನೆಕ್ ಈಸ್ ಇಟ್ಸ್ ಸ್ಟ್ರೆಂಗ್ತ್. ದ ಲಾಂಗ್ ನೆಕ್, ಯು ಆರ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಟೈಮ್. ದ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡಬೇಕಲ್ಲಿ. ಆ್ಯಂಡ್ ವಾಕಿಂಗ್ ಈಸ್ ಅ ಗುಡ್ ಎಕ್ಸಸೈಸ್. 10,000 steps ಎವ್ರಿ ಡೇ ಮೇಕ್ಸ್ ಯು ಹೆಲ್ದಿ ಅಂತ. ವಾಕಿಂಗ್ ಈಸ್ ಎ ಗುಡ್ ಎಕ್ಸಸೈಸ್ ಅಂತ. ಆ್ಯಂಡ್ ಅ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಅ ಸ್ಟಿಚ್ ಇನ್ ಟೈಮ್, ಇಲ್ಲಿ ಯೂಸ್ ಮಾಡಬೇಕು ಆರ್ಟಿಕಲು. ದೆನ್ ಲಿಂಕರ್ಸ್, ಯೂಸ್ ದ ಫಾಲೋಯಿಂಗ್. ಲಿಂಕರ್ಸ್ ಆರ್ ನಥಿಂಗ್ ಬಟ್ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್. ಇಲ್ಲದ ಆ್ಯಂಡ್, ಬಟ್, ಆರ್, ಯೆಟ್, ಸೊ, ದೇರ್ ಫಾರ್, ಅದರ್ವೈಸ್, ಇದರ್, ಆರ್, ನೀದರ್, ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಸೊ, ದ್ಯಾಟ್, ಬೋತ್, ಓಕೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ಲುಕ್ ಎಟ್ ದ ಸೆಂಟೆನ್ಸಸ್. ಥೋ he is busy, he spends time with his family ಅಂತ. ಓಕೆ, ದೆನ್ she is not only intelligent but also hard working ಅಂತ ಯೂಸ್ ಮಾಡುವಂಥದ್ದು. ರಾಜು ವಿಲ್ ಪ್ಲೇ ಟುಡೇ if he gets a chance ಅಂತ. if he gets a chance. And you can't succeed unless you work hard ಅಂತ. you can't succeed unless you work hard. And you must reach there before anyone else ಅಂತ. Okay, then Sam is not only a stupid, not only a fool but also a stupid anta. Okay, and I fell asleep when I was watching TV. Okay, then Samuel was eating food when the postman arrived ಅನ್ನುವಂಥದ್ದು. I was very angry dash I didn't argue. Okay, I was very angry but I didn't argue anta. She was unhappy dash she was rich. She was unhappy though she was rich anta. Then I like him very much because he is my best friend anta. I can't believe you dash you speak the truth unless you speak the truth anta. Then we don't know why Suma failed in the examination anta. And Suresh is clever and proud anta. And tense form of the verb ಕೇಳ್ತಾರೆ. fill in the blanks with appropriate tense form of the verb given in the bracket ಅಂತ ಇರುತ್ತೆ. ಇಲ್ಲಿ ಲೈಕ್ ಪ್ರಜ್ವಲ್ ಡ್ಯಾಶ್ ಬಿ ಪ್ಲಸ್ ಸ್ಟಡಿ ಅಂತ ಕೊಟ್ಟಿದ್ದಾರೆ. ಬಿ ಅಂದರೆ ಹೆಲ್ಪಿಂಗ್ ವರ್ಬ್ ಬರೀಲೇಬೇಕು. ಸ್ಟಡಿ ಅನ್ನುವಂಥದ್ದು ವರ್ಬ್ B1 ಫಾರ್ಮಲ್ಲಿದೆ, ಅದನ್ನು ನಾವು ಟೆನ್ಸಿಗೆ ಅನುಗುಣವಾಗಿ ಬರಿಬೇಕು, ಮಾಡಿಫಿಕೇಶನ್ ಮಾಡಿ. ಪ್ರಜ್ವಲ್ ಡ್ಯಾಶ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ ಅಂತ ಇದೆ. ಇಟ್ ಇಂಡಿಕೇಟ್ಸ್ ದ ವಾಟ್ ಯು ಕಾಲ್ ಪ್ರೆಸೆಂಟ್ ಒಂದು ಟೆನ್ಸನ್ನು ಇಂಡಿಕೇಟ್ ಮಾಡೋದ್ರಿಂದ ಪ್ರಜ್ವಲ್ ಈಸ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ ಅಂತ ಬರಿಬೇಕು. ಆ್ಯಂಡ್ ಅನುಷ್ಕಾ ಡ್ಯಾಶ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ಅಂತ ಇದೆ ನೋಡಿ, ಆಲ್ರೆಡಿ ಮುಗಿದಿದೆ ಇಲ್ಲಿ. ಸೊ ಇಲ್ಲಿ ಏನು ಮಾಡಬೇಕು, ಅನುಷ್ಕಾ ವಾಸ್ ಪ್ರಾಕ್ಟೀಸಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಲಾಸ್ಟ್ ಇಯರ್ ಅಂತ ಆಗುತ್ತೆ. ಆ್ಯಂಡ್ ರಾಧಿಕಾ ಡ್ಯಾಶ್ ಮನಿ ಬೈ ಗಿವಿಂಗ್ ಟ್ಯೂಷನ್ಸ್ ಅಂತ ಇದೆ. ರಾಧಿಕಾ ಈಸ್ ಅರ್ನಿಂಗ್ ಮನಿ ಬೈ ಗಿವಿಂಗ್ ಟ್ಯೂಷನ್ಸ್ ಅಂದರೆ ಈಗ ನಡೀತಾ ಇದೆ ಅಂತ ಅರ್ಥ. ದೆನ್ ದ ಬೇಬಿ ಡ್ಯಾಶ್ ಬಿಕಾಸ್ ಇಟ್ ಈಸ್ ಹಂಗ್ರಿ. ದ ಬೇಬಿ ಈಸ್ ಕ್ರೈಯಿಂಗ್ ಬಿಕಾಸ್ ಇಟ್ ಈಸ್ ಹಂಗ್ರಿ ಅಂತ ಆಗುತ್ತೆ. ಆ್ಯಂಡ್ ಸುಧಾ ಡ್ಯಾಶ್ ಹೋಮ್ವರ್ಕ್ ಎಸ್ಟರ್ಡೇ ಅಂತ ಇದೆ. ಎಸ್ಟರ್ಡೇ ಅಂದರೆ ಆಲ್ರೆಡಿ ಆ್ಯಕ್ಷನ್ ಮುಗಿದಿದೆ. ಸೊ ಸುಧಾ ವಾಸ್ ಡೂಯಿಂಗ್ ಹರ್ ಹೋಮ್ವರ್ಕ್ ಎಸ್ಟರ್ಡೇ ಅಂತ. ಆ್ಯಂಡ್ ಸುರೇಶ್ ವೇಕ್ಸ್ ಅಪ್ at 6 o'clock every morning. ಎವ್ರಿ ಮಾರ್ನಿಂಗ್ ಅಂತ ಇದೆ ನೋಡಿ, ಇಲ್ಲಿ ವೇಕ್ಸ್ ಅಪ್ ಅಂತ ಆಗಬೇಕು. ಆ್ಯಂಡ್ ಸ್ಟೂಡೆಂಟ್ಸ್ ಡ್ಯಾಶ್ ಇನ್ ಫ್ರಂಟ್ ಆಫ್ ದ ಸ್ಕೂಲ್ ಎಸ್ಟರ್ಡೇ ಮೀನ್ಸ್ ಸ್ಟೂಡೆಂಟ್ಸ್ ವರ್ ಪ್ಲೇಯಿಂಗ್ ಇನ್ ಫ್ರಂಟ್ ಆಫ್ ದ ಸ್ಕೂಲ್ ಎಸ್ಟರ್ಡೇ ಅಂತ. ಆ್ಯಂಡ್ ಮೈ ಅಂಕಲ್ ಡ್ಯಾಶ್ ಅ ಕೌ ಹಿ ಡ್ಯಾಶ್ ಇಟ್ ಇನ್ ದ ಮಾರ್ಕೆಟ್ ಎಸ್ಟರ್ಡೇ ಅಂತ ಇದೆ. ಎಸ್ಟರ್ಡೇ ಅಂತ ಇದೆ. ಮೈ ಅಂಕಲ್ ಹ್ಯಾಸ್ ಎ ಕೌ ಹಿ ಬಾಟ್ ಇಟ್ ಇನ್ ದ ಮಾರ್ಕೆಟ್ ಎಸ್ಟರ್ಡೇ ಅಂತ ಆಗುತ್ತೆ.
ಆ್ಯಂಡ್ ಇಂಡಿಯಾ ಡ್ಯಾಶ್ ಬೈ ಫಾರಿನರ್ಸ್ ಫಾರ್ ಮೆನಿ ಸೆಂಚುರೀಸ್ ಅಂತ ಇದೆ. ಇಂಡಿಯಾ ವಾಸ್ ರೂಲ್ಡ್ ಬೈ ಫಾರಿನರ್ಸ್ ಫಾರ್ ಮೆನಿ ಸೆಂಚುರೀಸ್ ಅಂತ ಆಗುತ್ತೆ. ಆ್ಯಂಡ್ ಮೊಮೆಂಟ್ಸ್ ಲೆಟರ್ ಹಿಸ್ ಫಾದರ್ ಲೆಫ್ಟ್ ದ ರೂಮ್ ಅಂತ. ದೆನ್ ವೆನ್ he returned his arms were full of paints and brushes. ಇಲ್ಲಿ ಬಿ ಎನ್ ಮೀನ್ಸ್ ಒಂದು ಹೆಲ್ಪಿಂಗ್ ವರ್ಬನ್ನು ಹಾಕಬೇಕು, ವರ್ ಅಂತ ಆಗುತ್ತೆ. ಆ್ಯಂಡ್ he nodded his head but his eyes remained sad. nodded ಇಲ್ಲಿ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್ ಹಾಕಬೇಕು ವರ್ಬ್ದು, ಇಲ್ಲಿ ರಿಮೈನ್ಡ್ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಪ್ರಿಪೋಸಿಷನ್ಸ್. fill in the blanks with appropriate prepositions ಅಂತ ಕೇಳ್ತಾರೆ. ಲೈಕ್ Ravi was made to wait for an wait for half an hour ಅಂತ ಆಗುತ್ತೆ, ಇಲ್ಲಿ ಫಾರ್ ಅಂತ ಬರಬೇಕು. ಆ್ಯಂಡ್ KRS ಡ್ಯಾಮ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ರಿವರ್ ಕಾವೇರಿ ಅಂತ ಆಗುತ್ತೆ. ದೆನ್ Ritika went to market to buy some vegetables. ಆ್ಯಂಡ್ ದ ಸನ್ ರೈಸಸ್ ಇನ್ ದ ಈಸ್ಟ್, ಇನ್ ಅನ್ನುವಂಥದ್ದು ಬರಬೇಕು ಡೈರೆಕ್ಷನ್ ಬಗ್ಗೆ ಮಾತಾಡೋವಾಗ. ಆ್ಯಂಡ್ ಸುಧಾ ಇಸ್ ವರ್ಕಿಂಗ್ ಇನ್ ಎ ಕಂಪ್ನಿ ಅಂತ ಆಗುತ್ತೆ. Mahesh, an MLA, tries to solve the problems dash his people tries. Okay, Mahesh, an MLA, tries to solve the problems of his people of Barvekali OF of. And the girl looked at her friend in disbelief anta. Okay, then there are a number of newspapers in Kannada and English. In ಅನ್ನುವಂಥದ್ದು ಒಂದು preposition ಬರಬೇಕು. And it's better if you talk this matter to the people concerned. Okay, it's better if you talk this matter to the people concerned. To ಅನ್ನುವಂಥದ್ದು. There was silence in the room. And Shivkumar walked along the road with his dog ಅಂತ, with his dog ಆಗುತ್ತೆ. And Sumit lived in Delhi for 3 years. Okay, for ಇಲ್ಲಿ 3 ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಇದ್ದರೆ ಫಾರ್ ಯೂಸ್ ಮಾಡಬೇಕು. ಆ್ಯಂಡ್ ರಘು ಗೋಸ್ ಟು ಸ್ಕೂಲ್ ಆನ್ ಫುಟ್ ಅಂತ ಆಗುತ್ತೆ. ರಘು ಗೋಸ್ ಟು ಸ್ಕೂಲ್ ಆನ್ ಫುಟ್. ಆ್ಯಂಡ್ ಹರೀಶ್ ವೆಂಟ್ ಟು ಅಮೇರಿಕಾ ಫಾರ್ ಹೈಯರ್ ಸ್ಟಡೀಸ್ ಅಂತ ಆಗುತ್ತೆ. ಆ್ಯಂಡ್ ಸಿ ವೆಂಟ್ ಟು ಹಾಸ್ಪಿಟಲ್ ವಿತ್ ಹರ್ ಪೇರೆಂಟ್ಸ್ ಅಂತ ಆಗುತ್ತೆ. ಆ್ಯಂಡ್ ದ ಚಿಲ್ಡ್ರನ್ ಕಮ್ ಟು ಸ್ಕೂಲ್ ಬೈ ಬಸ್ ಅಂತ ಆಗುತ್ತೆ ಇಲ್ಲಿ. ಓಕೆ, ದಟ್ ಈಸ್. ಆ್ಯಂಡ್ ನಾವು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಇಲ್ಲಿ ಏನು ಮಾಡಿರ್ತಾರೆ, ಒಂದು ವರ್ಡನ್ನು ಕೊಡ್ತಾರೆ, ಅದರದ ನೌನ್ ಫಾರ್ಮ್ ಬರಿಬೇಕು. ಲೈಕ್ ದ ಆರ್ಟ್ ಆಫ್, ಇಲ್ಲಿ ಎಜುಕೇಟ್ ಅಂತ ಕೊಟ್ಟಿದ್ದಾರೆ, ಸೊ ವರ್ಕ್ ಕೊಟ್ಟಿದ್ದಾರೆ, ಅದನ್ನು ನಾವು ಏನು ಮಾಡಬೇಕು, ನೌನ್ ಫಾರ್ಮ್ ಬರಿಬೇಕು. ನೌನ್ ಫಾರ್ಮ್ ಮಾಡಬೇಕಂದ್ರೆ ಏನು ಮಾಡಬೇಕು, ವಿ ನೀಡ್ ಟು ಆ್ಯಡ್ ಸಫಿಕ್ಸಸ್. ಆ ವರ್ಡದ ಒಂದು ಕೊನೆಯಲ್ಲಿ ಒಂದಿಷ್ಟು ಲೆಟರ್ಸನ್ನು ಆ್ಯಡ್ ಮಾಡಿದರೆ ಇಟ್ ಬಿಕಮ್ಸ್ ನೌನ್. ಲೈಕ್ ದ ಆರ್ಟ್ ಆಫ್ ಎಜುಕೇಷನ್ ಈಸ್ ಟು ಎಜುಕೇಟ್ ದ ಹಾರ್ಟ್ ಅಂತ. ಓಕೆ, ಇಲ್ಲಿ ಎಜುಕೇಟ್ ಅನ್ನುವಂಥದ್ದು ಎಜುಕೇಷನ್ ಆಗಬೇಕದು. ದೆನ್ ಕೀಪ್ ಆನ್ ಟ್ರೈಯಿಂಗ್, ದೆರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಆಗಬೇಕು. ಇಲ್ಲಿ ಇಂಪ್ರೂವ್ ಅಂತ ಇದೆ, ಅದಕ್ಕೆ ನಾವು MENT ಹಾಕಿದರೆ ಇಂಪ್ರೂವ್ಮೆಂಟ್ ಅಂದರೆ ನೌನ್ ಆಗುತ್ತೆ. ಆ್ಯಂಡ್ ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಗಬೇಕಿದು, ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಇಂಪಾರ್ಟೆನ್ಸ್ ಆಗಬೇಕು. ಆ್ಯಂಡ್ ದ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ಸ್ ಟು ಫೈಂಡ್ ಎ ಕ್ಯೂರ್ ಫಾರ್ ದ ಡಿಸೀಸ್, ಇಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ, ಸಕ್ಸಸ್ಫುಲ್ ಆಗಬೇಕು. ಆ್ಯಂಡ್ ಮ್ಯಾನ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ಬೈ ವೆಲ್ತ್ ಬಟ್ ಈ ಕ್ಯಾನ್ ಬಿ ಸ್ಯಾಟಿಸ್ಫೈಡ್ ಬೈ ವೈಸ್ ಅಂತ ಕೊಟ್ಟಿದ್ದಾರೆ, ಅದು ವಿಸ್ಡಮ್ ಆಗಬೇಕು. ಓಕೆ, ವಿಸ್ಡಮ್. ದೆನ್ ಅ ಟೇಲರ್ ಟೇಕ್ಸ್ ಮೆಜರ್ಮೆಂಟ್ ಬಿಫೋರ್ ಸ್ಟಿಚಿಂಗ್ ಕ್ಲಾತ್ಸ್ ಅಂತ, ಇಲ್ಲಿ ಮೆಜರ್ ಇದೆ, ಮೆಜರ್ಮೆಂಟ್ ಆಗಬೇಕು. ಆ್ಯಂಡ್ ಡೈಲಿ ಪ್ರಾಕ್ಟೀಸ್ ಹೆಲ್ಪ್ಸ್ ಟು ಕಾನ್ಫಿಡೆಂಟ್ಲಿ ಫೇಸ್ ದಿ ಎಕ್ಸಾಮಿನೇಷನ್, ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ, ಎಕ್ಸಾಮಿನೇಷನ್ ಆಗಬೇಕು. ಆ್ಯಂಡ್ ವಿ ಶುಡ್ ಸ್ಟ್ರಿಕ್ಟ್ಲಿ ಫಾಲೋ ದ ರೋಡ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಅಂತ. ಓಕೆ, ಆರ್ ಇನ್ಸ್ಟ್ರಕ್ಷನ್. ದೆನ್ ನೆಕ್ಸ್ಟ್, ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಬಿಕಮ್ಸ್ ಈಸಿ ವೆನ್ ವಿ ಪ್ರಾಕ್ಟೀಸ್ ಕನ್ವರ್ಜೇಷನ್. ಕನ್ವರ್ಸ್ ಇದೆ, ಕನ್ವರ್ಜೇಷನ್ ಆಗಬೇಕು. ಆ್ಯಂಡ್ ಇನ್ ಅವರ್ ಸ್ಕೂಲ್ ಆ್ಯನ್ಯುವಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಟುಕ್ ಪ್ಲೇಸ್ ಎಸ್ಟರ್ಡೇ, ಸೊ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಕೊಲಂಬಸ್ ಕಮ್ಯಾಂಡೆಡ್ ದ ಲಾಯಲ್ಟಿ ಆಫ್ ಹಿಸ್ ಕ್ರ್ಯೂ, ಲಾಯಲ್ ಅಂತ ಕೊಟ್ಟಿದ್ದಾರೆ, ಲಾಯಲ್ಟಿ ಆಗಬೇಕು. ಆ್ಯಂಡ್ ಮತ್ತೆ ಒಂದು ಕ್ವಶನ್ ಇರುತ್ತೆ, ಹೌ ಟು ಯೂಸ್ ದ ಗಿವನ್ ವರ್ಡ್ ಆಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಅಲ್ಲಿ ಕೊಟ್ಟಿರೋ ವರ್ಡನ್ನು ನಾವು ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು. ಲೆಟ್ ಅಸ್ ಲುಕ್ ಎಟ್ ದಿಸ್ ಎಕ್ಸಾಂಪಲ್. ಮೈ ಫ್ರೆಂಡ್ ಸ್ಮೈಲ್ಡ್ ಎಟ್ ಮೀ, ಇಲ್ಲಿ ಸ್ಮೈಲ್ ಅಂತ ಕೊಟ್ಟಿದ್ದಾರೆ, ಆ ಸ್ಮೈಲನ್ನು ವರ್ಬ್ ಆಗಿ ಯೂಸ್ ಮಾಡಬೇಕು. ಇದು 2020 ಏಪ್ರಿಲ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಆ್ಯಂಡ್ ಸರ್ಚ್ ಕೊಟ್ಟಿದ್ದಾರೆ, ಹಿ ಸರ್ಚ್ ಫಾರ್ ಹಿಸ್ ಬುಕ್ ಎವ್ರಿವೇರ್. ಓಕೆ,
ದಿಸ್ ಸಜೆಸ್ಟಿವ್ ಒನ್. ನೀವು ಇದೇ ಥರ ವರ್ಡನ್ನು ಇನ್ನೂ ಡಿಫ್ರೆಂಟಾಗಿ ಬ್ಯೂಟಿಫುಲ್ಲಾಗಿ ಸೆಂಟೆನ್ಸಸನ್ನು ಸ್ಟ್ರಕ್ಚರ್ ಮಾಡ್ಬೋದು. ಆ್ಯಂಡ್ ರಶ್ಮಿ ವಾಸ್ ವಾಚಿಂಗ್ ಅ ಮೂವಿ ಲಾಸ್ಟ್ ವೀಕೆಂಡ್. ಇದನ್ನು ಕೂಡ 2022ನಲ್ಲಿ ಕೇಳಿದ್ದಾರೆ. ಆ್ಯಂಡ್ ಪೇ ಅಂತ ಇದೆ. ರಘು ಪೇಡ್ ಈಸ್ ಎಕ್ಸಾಮ್ ಫೀಸ್ ಬಿಫೋರ್ ದ ಡ್ಯೂ ಡೇಟ್ ಅಂತಿದೆ, 23ನಲ್ಲಿ ಕೇಳಿದ್ದಾರೆ. ಆ್ಯಂಡ್ ಶಿಲ್ಪಾ ಕ್ವೆಶನ್ಡ್ ದ ಶಾಪ್ ಕೀಪರ್ ಅಬೌಟ್ ದ ಪ್ರಾಡಕ್ಟ್. ಓಕೆ, ಕ್ವೆಶನ್ ಅನ್ನುವಂಥದ್ದು ಐ ಕ್ವೆಶನ್. ಇನ್ನೂ ಸಿಂಪಲ್ ಆಗಿ ಮಾಡಬೇಕಂದ್ರೆ ಐ ಕ್ವೆಶನ್ಡ್ ಮೈ ಫ್ರೆಂಡ್, ಲೈಕ್ ದಿಸ್ ಯು ಕ್ಯಾನ್ ಗೋ ಫಾರ್. ಆ್ಯಂಡ್ ಲೆಟ್ಸ್ ಲುಕ್ ಎಟ್ ದ ರೇಸ್ ಅಂತ ಇದೆ. ರಂಜಿತಾ ರೇಸ್ಡ್ ದ ಟಾಪಿಕ್ ಅಬೌಟ್ ಪ್ಲಾಸ್ಟಿಕ್ಸ್. ರೀಚ್ ಅಂತ ಕೊಟ್ಟಿದ್ದಾರೆ. ಹಿ ರೀಚ್ಡ್ ದ ಟೌನ್ ಇನ್ ದ ಈವ್ನಿಂಗ್. ಆ್ಯಂಡ್ ಅನೌನ್ಸ್ ಅಂತ ಇದೆ. ದ ಹೆಡ್ ಮಾಸ್ಟರ್ ಅನೌನ್ಸ್ಡ್ ದ ಎಕ್ಸಾಮ್ ರಿಸಲ್ಟ್ ಅಂತ ಆಗುತ್ತೆ. ಆ್ಯಂಡ್ ಐ ಹರ್ಡ್ ಅ ಲೌಡ್ ಸೌಂಡ್. ಓಕೆ, ದೆನ್ ಐ ಆನ್ಸರ್ಡ್ ದ ಕ್ವೆಶನ್ಸ್ ಕರೆಕ್ಟ್ಲಿ. ಆನ್ಸರ್ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡಿದಾಗ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ಯೂಸಿಂಗ್ ದ ವರ್ಡ್ಸ್ ಆಸ್ ನೌನ್ಸ್ ಅಂತೇಳಿ. ನೌನ್ ಅಂತ ಯೂಸ್ ಮಾಡಿ ಅಂತ ಕೇಳಿದರೆ ಯಾವ ರೀತಿ ಮಾಡಬೇಕು ಅಂತ. ಸ್ಮೈಲ್ ನೋಡಿ, ದ ಸ್ಮೈಲ್ ಆನ್ ದ ಬೇಬೀಸ್ ಫೇಸ್ ವಾಸ್ ಕ್ಯೂಟ್ ಅಂತ. ಓಕೆ, ದ ಸ್ಮೈಲ್ ಆನ್ ದ ಸ್ಮೈಲ್ ಇಟ್ ಬಿಕಮ್ಸ್ ನೌ. ದ ವರ್ಡ್ ವಾಟರ್. ಓಕೆ, ಐ ಡ್ರಿಂಕ್ ವಾಟರ್ ಎವ್ರಿ ಡೇ ಅಂತ. ಓಕೆ, ಇಲ್ಲಿ ನೌನ್ ಆಗಿದೆ. ಆ್ಯಂಡ್ ವಿ ಗೆಟ್ ಫುಡ್ ಫ್ರಮ್ ಪ್ಲ್ಯಾಂಟ್ಸ್. ಓಕೆ, ಪ್ಲ್ಯಾಂಟ್ ಅಂತ ಇದೆ. ಆ್ಯಂಡ್ ದ ನೋಟಿಸ್ ಆನ್ ದ ಬೋರ್ಡ್ ವಾಸ್ ಅಬೌಟ್ ದ ಎಕ್ಸಾಮ್ಸ್. ಓಕೆ, ಈ ಥರ ಯೂಸ್ ಮಾಡುವಂಥದ್ದು. ಆ್ಯಂಡ್ ದ ಆನ್ಸರ್ ವಾಸ್ ಕರೆಕ್ಟ್. ಓಕೆ, ಸೊ ಈ ಥರ ವರ್ಬ್ ನೌನನ್ನು ಯೂಸ್ ಮಾಡುವಂಥದ್ದು. ದೆನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಸೊ ಬೆಂಗಳೂರು ಇಸ್ ದ ಕಾಸ್ಟ್ಲಿಯಸ್ಟ್ ಸಿಟಿ ಇನ್ ಕರ್ನಾಟಕ. ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಇದಕ್ಕೆ ಕಂಪೇರೇಟಿವ್ ಮತ್ತು ಪಾಸಿಟಿವ್ ಬರೆದ್ರೆ ಯಾವ ರೀತಿ ಇರುತ್ತೆ? ಇಲ್ಲಿ ಆಲ್ರೆಡಿ ಒಂದು ಪಾಸಿಟಿವ್ ಅನ್ನು ಕೊಟ್ಟಿದ್ದಾರೆ. ಈಗ ನಾವು ಕಂಪೇರೇಟಿವ್ ಬರಿಬೇಕು ಇದಕ್ಕೆ. ಸೊ ನೋ ಅದರ್ ಸಿಟಿ ಈಸ್ ಆ್ಯಸ್ ಕಾಸ್ಟ್ಲಿ ಆ್ಯಸ್ ಬೆಂಗಳೂರು ಇನ್ ಕರ್ನಾಟಕ ಅಂತಾಗುತ್ತೆ ಪಾಸಿಟಿವ್. ಆ್ಯಂಡ್ ಸೊ ವಾಟ್ ಯು ಕಾಲ್ ಕಂಪೇರೇಟಿವ್ ಅನ್ನು ನೋಡೋದಾದರೆ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಅಂತಾಗುತ್ತೆ ಕಂಪೇರೇಟಿವ್. ಆ್ಯಂಡ್ ಇಲ್ಲಿ ನೋ ಅದರ್ ಸಿಟಿ ಈಸ್ ಆ್ಯಸ್ ಎಕ್ಸ್ಪೆನ್ಸಿವ್ ಆ್ಯಸ್ ಬೆಂಗಳೂರು ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಇದು ಒಂದು ಪಾಸಿಟಿವ್ ಡಿಗ್ರಿನಲ್ಲಿದೆ. ಇದನ್ನು ಕಂಪೇರೇಟಿವ್ ಮಾಡಿದರೆ ಅಥವಾ ಸೂಪರ್ಲೇಟಿವ್ ಮಾಡಿದರೆ ಏನಾಗುತ್ತೆ? ಬೆಂಗಳೂರು ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅಂತ ಆಗುತ್ತೆ. ಆ್ಯಂಡ್ ಕಂಪೇರೇಟಿವ್ ಮಾಡಿದರೆ ಬೆಂಗಳೂರು ಈಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ ಅಂತ ಆಗುತ್ತೆ. ಆ್ಯಂಡ್ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ ಅಂತ ಇದೆ. ಇದು ಒಂದು ಪಾಸಿಟಿವ್ ಡಿಗ್ರಿನಲ್ಲಿದೆ. ಸ್ವಾಮಿ ವಾಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇದು ಕಂಪೇರೇಟಿವ್ ಆಯಿತು. ಇನ್ನು ಸೂಪರ್ಲೇಟಿವ್ ನೋಡೋದಾದರೆ ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಆಗುತ್ತೆ. ಸೊ ಈ ಥರದ್ದು ಇಂಟರ್ಚೇಂಜಿಂಗ್ ಪಾಸಿಟಿವ್ ಇಂಟು ಕಂಪೇರೇಟಿವ್ and comparative to superlative like this, vice versa. Then ಇಲ್ಲಿ ಇನ್ನೂ ಒನ್ ಮೋರ್ ಎಕ್ಸಾಂಪಲ್ ಇದೆ. ಡೆರೆನ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್ ಅಂತ ಇದೆ. ಇದು ಒಂದು ಸೂಪರ್ಲೇಟಿವ್ ಡಿಗ್ರಿ ಇದೆ. ನೋ ಅದರ್ ಸ್ಟೂಡೆಂಟ್ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಡೆರೆನ್ ಇನ್ ಅವರ್ ಸ್ಕೂಲ್. ಇದು ಪಾಸಿಟಿವ್ ಆಗುತ್ತೆ. ಆ್ಯಂಡ್ ಕಂಪೇರೇಟಿವ್ ಮಾಡಿದರೆ ಡೆರೆನ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಓಕೆ, ಇದು ಕಂಪೇರೇಟಿವ್. ಇಲ್ಲಿ ನೋ ಅದರ್ ಫ್ಲವರ್ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ರೋಸ್ ಅಂತ ಇದೆ. ಇದು ಒಂದು ಪಾಸಿಟಿವ್ ಡಿಗ್ರಿನಲ್ಲಿದೆ. ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್, ಕಂಪೇರೇಟಿವ್ ಆಯಿತು. ಆ್ಯಂಡ್ ರೋಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಆಫ್ ಆಲ್ ಅಂತಂದರೆ ಇದು ಸೂಪರ್ಲೇಟಿವ್ ಆಯಿತು. ಆ್ಯಂಡ್ ಡಾನ್ ಅನ್ಸೆಲ್ಮೋ ವಾಸ್ ಮೋರ್ ಜಿನರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಇದು ಕಂಪೇರೇಟಿವ್ ಡಿಗ್ರಿನಲ್ಲಿದೆ. ಆ್ಯಂಡ್ ನೋ ಅದರ್ ಪರ್ಸನ್ ಇನ್ ದ ವಿಲೇಜ್ ವಾಸ್ ಆ್ಯಸ್ ಜಿನರಸ್ ಆ್ಯಸ್ ಡಾನ್ ಅನ್ಸೆಲ್ಮೋ. ಇದು ಒಂದು ಪಾಸಿಟಿವ್ ಆಗಿದೆ. ಇದನ್ನು ಸೂಪರ್ಲೇಟಿವ್ ಅಲ್ಲಿ ಬರೆದ್ರೆ ಡಾನ್ ಅನ್ಸೆಲ್ಮೋ ವಾಸ್ ದ ಮೋಸ್ಟ್ ಜನರಸ್ ಪರ್ಸನ್ ಇನ್ ದ ವಿಲೇಜ್ ಅಂತ ಆಗುತ್ತೆ. ಸೊ ಲೈಕ್ ದಿಸ್ ಯು ಗೋ ಆನ್ ಪ್ರಾಕ್ಟೀಸಿಂಗ್ ದ ಎಕ್ಸಾಂಪಲ್ಸ್. ಈ ಥರದ ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೂಡ ಈಸಿಯಾಗಿ ನಾವು ನೋಟ್ ಮಾಡ್ಬೋದು. ಆ್ಯಂಡ್ ಎಡಿಟಿಂಗ್ ನೋಡೋದಾದರೆ ಇಲ್ಲಿ ಒಂದು 1 or 2 ಸೆಂಟೆನ್ಸ್ ಇರೋ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಎರರ್ ತೋರಿಸಿರ್ತಾರೆ ಏನು ಅಂತೇಳಿ. ಸಿ ಆ್ಯನ್ ಓಲ್ಡ್ woman was selling vegetables from door to door because of the hot sun. The woman is thirsty and tired ಅಂತ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ದೆನ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ನಾವು ಕಂಡುಹಿಡಿಬೇಕು. ಸೊ ದಟ್ ಒನ್ ಈಸ್ ಇಲ್ಲಿ ಸನ್ ನೋಡಿ, ಇಲ್ಲಿ SON ಸನ್ ಕೊಟ್ಟಿದ್ದಾರೆ. ದ ಹಾಟ್ ಸನ್ ಅಂತ SON ಆಗಿದೆ. ಅದು ಏನಾಗಬೇಕು? SUN ಸನ್ ಆಗಬೇಕು. ಓಕೆ, ಫಸ್ಟ್ ಒನ್. ದ ಸೆಕೆಂಡ್ ಒನ್, ದ ವುಮೆನ್ ವಾಸ್
ನೋಡಿ ಇಲ್ಲಿ ಫಸ್ಟ್ ಪಾರ್ಟ್ ಆ್ಯನ್ ಓಲ್ಡ್ ವುಮೆನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಅಂತಿದೆ. ಇಲ್ಲಿ ಪಾಸ್ಟ್ ಟೆನ್ಸಲ್ಲಿದೆ, ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಕೊನೆಯ ಸೆಂಟೆನ್ಸಲ್ಲಿ ದ ವುಮೆನ್ ಈಸ್ ಥರ್ಸ್ಟಿ ಆ್ಯಂಡ್ ಟೈರ್ಡ್ ಅಂತ ಇಲ್ಲಿ ಈಸ್ ಕೊಟ್ಟಿದ್ದಾರೆ. ಸೊ ಅದು ಈಸ್ ಹೋಗಿ ವಾಸ್ ಆಗಬೇಕು ಅಂತ. ದೆನ್ ಆ್ಯಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೈನ್ ಹೋಮ್ ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್ ಅಂತ ಇದೆ. ಇಲ್ಲಿ ಕ್ಯಾಪಿಟಲ್ ಲೆಟರ್ ಏನಿದೆ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಯಾವುದು ಬಾಲೇಶ್ವರ್ ನೋಡಿ, ಇಲ್ಲಿ ಒಂದು ಪ್ರಾಪರ್ ನೌನು ಯಾವಾಗಲೂ ಅದು ಬಿ ಲೆಟರ್ ಒಂದು ಏನಾಗಬೇಕು, ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು. ದೆನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಬಾಲೇಶ್ವರ್ ಪಿ ಕ್ಯಾಪಿಟಲ್ ಆಗಬೇಕು, ಇಲ್ಲಿ ಪಾಂಡರ್ಡ್ ಆಗಬೇಕು. ಇಲ್ಲಿ ಏನಿದೆ ಡಿ ಎ ಇದೆ, ಅದು ಡಿ ಇ ಆಗಬೇಕು. ಓಕೆ, ಪಾಂಡರ್ಡ್ ಅಂತ. ಸೊ ಈ ಥರದ್ದು ಎಡಿಟಿಂಗ್ ಮೇಲೆ ಒಂದು 2 ಮಾರ್ಕ್ಸ್ ಕ್ವೆಶನ್ ಇರ್ತವೆ. ಲೆಟ್ಸ್ ಲುಕ್ ಎಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. Swami hurriedly got up and spread his bed under the bench and crouched there. It seemed to be a much safer place, more compact and reassuring ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಆಮೇಲೆ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತೆ. ಸೊ ಇಲ್ಲಿ ಏನಾಗಬೇಕು, ಕ್ರೌಚ್ಡ್ ಅಂತ ಆಗಬೇಕು, ಅದು ಫಸ್ಟ್ ಒನ್. ಆಮೇಲೆ ನೆಕ್ಸ್ಟ್ ಇಲ್ಲಿ ದೇರ್ ಅನ್ನುವಂಥದ್ದು ಸ್ಪೆಲ್ಲಿಂಗ್ ನೋಡಿ, THEIR ಕೊಟ್ಟಿದ್ದಾರೆ, ಅದು THERE ಆಗಬೇಕು. ದೇರ್ ಅಂದರೆ ಅಲ್ಲಿ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಮೇಕ್ ದ ನೆಕ್ಸ್ಟ್ ಒನ್. ರವೀಂದ್ರ ಥಾಟ್ ಫಾರ್ ಎ ಮೊಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್ ಅಂದರೆ ಇಲ್ಲಿ ಮೂಮೆಂಟ್ ಆಗಿದೆ, ಅದು ಮೊಮೆಂಟ್ ಆಗಬೇಕು. ಓಕೆ, ಸೊ ದೆನ್ ಅಡ್ವರ್ಬಲ್ ಮಿಸ್ಟೇಕ್ ಕ್ವಿಕ್ ಅಂತಿದೆ, ಅದು ಕ್ವಿಕ್ಲಿ ಆಗಬೇಕು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೋ ದ್ಯಾಟ್. ಈ ಸೋ ದ್ಯಾಟ್ ಯೂಸ್ ಮಾಡಿ ಯಾವ ರೀತಿ ಬರೀಬೇಕು ಅಂತ ನೋಡೋದಾದರೆ, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕೆನಾಟ್ ಪ್ಲೇ ಮೋರ್ ಅಂತಿದೆ. ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದ್ಯಾಟ್ ದೇ ಕೆನಾಟ್ ಪ್ಲೇ ಮೋರ್ ಅಂತ. ಇಲ್ಲಿ ವೆರಿ ತೆಗೆದು ಸೋ ಹಾಕಬೇಕು, ಆಮೇಲೆ ಅದಾದ ನಂತರ ವರ್ಬ್ ಮುಂದೆನೇ ದ್ಯಾಟ್ ಹಾಕಿ ಕಂಟಿನ್ಯೂ ಮಾಡಬೇಕು. ಸೊ ಇಟ್ಸ್ ವೆರಿ ಈಸಿ, ತುಂಬ ಸರಳವಾಗಿದೆ. ಸಿ, ನಿತಿನ್ ಈಸ್ ವೆರಿ ವೀಕ್ ಹಿ ಕೆನಾಟ್ ವಾಕ್ ಫಾಸ್ಟ್ ಅಂತ ಇದೆ. ನಿತಿನ್ ಈಸ್ ಸೋ ವೀಕ್ ದ್ಯಾಟ್ ಹಿ ಕ್ಯಾನ್ ನಾಟ್ ವಾಕ್ ಫಾಸ್ಟ್ ಅಂತ. ಅಂಡ್ ಸಿ ಈಸ್ ವೆರಿ ಲೇಟ್ ಸಿ ಕೆನಾಟ್ ಅಟೆಂಡ್ ದ ಫಂಕ್ಷನ್ ಅಂತ ಇದೆ. ಸಿ ಈಸ್ ಸೋ ಲೇಟ್ ದ್ಯಾಟ್ ಸಿ ಕೆನಾಟ್ ಅಟೆಂಡ್ ದ ಫಂಕ್ಷನ್ ಅಂತ ಆಗುತ್ತೆ. ಆ್ಯಂಡ್ ದಿಸ್ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಐ ಕೆನಾಟ್ ಸಾಲ್ವ್ ದಿಸ್ ಅಂತ ಇದೆ. ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಮೀ ದ್ಯಾಟ್ ಐ ಕೆನಾಟ್ ಸಾಲ್ವ್ ದಿಸ್ ಅಂತ ಆಗುತ್ತೆ. ಸೊ ದಿಸ್ ಈಸ್ ಹೌ ಸೋ ದ್ಯಾಟ್ ಯೂಸ್ ಮಾಡುವಂಥದ್ದು. ಸ್ನೇಹಿತರೆ, ಇದಿಷ್ಟು 18 ಅಂಕಗಳ ಒಂದು ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ವೆಶನ್ಸನ್ನು ನಾನು ಕೊಟ್ಟಿದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.